ಕಾಮನ ಗುಲಾಮಗಿರಿಗಳು ಸಿಕ್ಕ ಮ್ಯಾಗ ರಾಮ ಪದವಿ ಬಾ ಅಂದ್ರೆ ಹೆಂಗೆ ಬರ್ಬೇಕು ಹೇಳಿ. ಎಲ್ಲರೂ ಆಶಾದ ಬೆನ್ನು ಹತ್ಬಿಟ್ಟು ವಿಷಯದ ಆಶಾ ಎಲ್ಲರಲ್ಲಿ ಅದು ಐತಿ. ಅದು ಇರೋ ಮಟ್ಟ ಆರಾಮ ಎಲ್ಲಿ ಸಿಗ್ಬೇಕು ನಮ್ಗೆ. ಯಾವ ಆಶೆಯನ್ನು ನಾಶ ಮಾಡ್ಕೊಂಡನ ಅವ ಆರಾಮದಾನ. ಆಶಾದ ಬೆನ್ನು ಹತ್ತಿ ಅದರ ಗುಲಾಮಗಿರಿ ಆಗತ್ತೆ. ಎಲ್ಲರೂ ಅದರ ಅಧೀನದೊಳಗೆ ಅದೇ ಕಾಮನ ಅಧೀನದೊಳಗದೆ ಕಾಮನ ಗುಲಾಮಗಿರಿ. ಅದು ಬೇಕಂದ್ರೆ ಅದ್ರ ಗುಲಾಮನೇನ ಯಾವ್ದು ನೀ ಬೇಕಂತ ಅದ್ರ ಗುಲಾಮನಿ. ಹೌದಿಲ್ಲ? ಹೆಂಡತಿ ಬೇಕಂದ್ರೆ ಹೆಂಡತಿ ಗುಲಾಮ, ಗಂಡ ಬೇಕಂದ್ರೆ ಗಂಡನ ಗುಲಾಮ, ಮಕ್ಕಳು ಬೇಕಂದ್ರೆ ಮಕ್ಕಳ ಗುಲಾಮ. ಇದರಿಂದ ಪರಾಗೋದು ಯಾವಾಗಪ್ಪ? ಗುಲಾಮಗಿರಿ ಆಗಿಂದ ತೀಕಾಕತಿಲ್ಲೋ ಈಗ. ಮತ್ತು ಅದ್ರ ಕಾಮನ್ಗೆ ಬೇಕಾಗದು ದೊರಕಿಸ್ಕೋಗೋ ಸಂಬಂಧ ಹಂಗೆ ತೀರ್ಪದ ಕರ್ಮಗಳನ್ನು ಮಾಡೋದು ಹಗಲಿ ರಾತ್ರಿ ದುಡಿದು ಗುಲಾಮಗಿರಿ ಹೌದನ ಅಲ್ಲ. ಯಾವ ಹೆಣ್ಮಗಳಿಗೆ ಯಾಕೆ ಗಂಡ್ಮಗ ಹೊಳ್ಬೇಕಿದು? ನಾವು ಯಾಕೆ ಬೇಕಾಗತ್ತೀವಿ ನಾವು? ಗುಲಾಮಗಿರಿಗಳು ಸಿಕ್ಕೂನು ಒದ್ದೆ ಅಲ್ಲಿ ಅಜ್ಞಾನದಿಂದ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀ ಯಾರದು ಯಥಾರ್ಥ ಜ್ಞಾನ ಆಗೋ ಮಠ ಇದ್ರ ಗುಲಾಮಗಿರಿ ತಪ್ಪೋದಿಲ್ಲ. ಒಳ್ಳೆ ಹೋಗಿ ಅಲ್ಲಿ ಡೊಗ್ಗ ಹೋಗೋದು ಅಂತಿದ್ರು. ಹೋಗಿ ಅಲ್ಲಿನ ಮಾಡಕ್ಕೆ ಅಲ್ಲಿನ ಡೊಗ್ಗಕ್ಕೆ ಹೋಗವ ಅಂತಿದ್ರು ಅಜ್ಜ. ಹೋಗ್ಕೇನ್ರಿ ಅಜ್ಜಾರ? ಅಲ್ಲಿ ಹೋಗಿ ಡೊಗ್ಗ ಹೋಗಂತಿದ್ರು. ಹೆಂಗಾಗ ನೋಡಿ ಡೊಗ್ಗಿ ಯಾಕ್ರಿ 3 ದಿನ ಊಟ ಬದಾಳ ಹೆಂಗಾಗ್ಯಾನ ನೋಡಂತ. ಹೌದಿಲ್ಲ? ಮತ್ತೆ ಹಗರ ಹೋಗರ ಇಲ್ಲ ಅದ ಗೂಟ ಹಾಕಿತ್ಕೊಂಡು ಬರೋದು 3 ದಿನ ಗೂಟ. ಕಡೆಕಾಗೋದು ಭಾಳ ಕಠಿಣ ಐತಿ. ಜ್ಞಾನಪೂರ್ವದಲ್ಲಿ ಎಲ್ಲ ಜೀವಿಗಳಿಗೆ ಪ್ರಾರಬ್ಧ ದೋಷದಿಂದ ತಾಪಗಳು ಆಕ್ಕವು. ಜ್ಞಾನೋತ್ತರದಲ್ಲಿ ಯಾವ ತಾಪನೂ ಆಗೋದಿಲ್ಲ. ಹೌದು. ಜ್ಞಾನ ಆದ್ಮ್ಯಾಗ ಬಾಧೆ ತನ್ನೋಳು ತೋರೋದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ. ಅಲ್ಲದ ಗೊತ್ತಾಗೋ ಮಟ್ಟ ಮತ್ತೆ ತಾಪ ಆಗೋದನ ಅದು. ನಾ ಯಾರಿದ್ದೀವಿ ಯಥಾರ್ಥ ಜ್ಞಾನ ಆತಂದ್ರೆ ಎದುರು ತಾಪ ಆಗೋದು. ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ ಆವ ಪುಣ್ಯ ಭಜನೆಯಿಂದ ಆವ ಪುಣ್ಯದ ಒಡಗುಟ್ಟು. ನಮಗೇನು ಆಗುವುದಿಲ್ಲ ಹೊಂದಿದ ಮ್ಯಾಗ ನಿಜದ ಎಚ್ಚರಿಕೆಯನ್ನಾಗ ಆದ್ಮ್ಯಾಗ ಅವಂಗೆ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾನ್ರಿ ಅವನು. ಕನಸಿನಿಂದ ಎಚ್ಚರದವ ಕನಸಿನ ಬಗ್ಗೆ ಚಿಂತೆ ಮಾಡ್ತಾನ ನಾವು. ಹಂಗೆ ಜ್ಞಾನಕ್ಕಿಂತ ಪೂರ್ವದಲ್ಲಿ ಇದೆಲ್ಲ ಕನಸಿನ ವ್ಯವಹಾರ. ಇದು ಬಾಳೆ ಇದ ಖರೆ ಅಂತ ತಿಳ್ಕೊಂಡು ತಾಪ ಪಡ್ತಿದ್ವಿ. ಎಚ್ಚರ ಆದ ಮ್ಯಾಗ ಅಜ್ಞಾನ ಹೋದ ಮ್ಯಾಗ ಯಾಕೆ ತಾಪ ಮಾಡ್ತಾನ? ಆಗುದಿಲ್ಲ. ಯಾವ ಬಾಧೆನೂ ಆಗುವುದಿಲ್ಲ. ಅವನು ಎಲ್ಲ ಎದುರಾಗ ಅದನಂದ್ರು ಆವ ಬಾಧೆಯನ್ನುಂಟು ಮಾಡಲವುದು ಅಖಿಳ ಭೋಗಾವಲಂಬನದೊಳಗೆ ಶಿವಯೋಗಿಗೆ ಅಂತ. ಯಾವಾಗಲೂ ಅದರ ನೆನವನೇ ಆಗಿದೆ ಅವಾಗ. ಎಲ್ಲ ಭೋಗಗಳ ಮಧ್ಯದಲ್ಲಿದ್ರು ಸುದ ಅವಂಗೇನು ಆಗೋದು. ಕಮಲದಲ್ಲಿ ನೀರಾಗೈತೆ ಅಂದ್ರು ಒಂದು ಹನಿ ನೀರು ಹತ್ತಿರೋದಿಲ್ಲ, ಹಂಗಿರ್ತೈತಿ. ಹಂಗೆ ಜ್ಞಾನಿ ಸಕಲ ಸಂಸಾರದೊಳಗೆ ಅದಾನಂದ್ರು ನೋಡಾರ ದೃಷ್ಟಿ ಒಳಗದಾನ. ಅವನ ದೃಷ್ಟಿ ಒಳಗಲ್ಲಿ ಇಲ್ಲೇ ಇಲ್ಲ, ಆ ಕಡೆ ಲಕ್ಷ ಇಲ್ಲೇ ಇಲ್ಲಲ್ಲ ಅವನು. ನಂಬುದು ಆ ಕಡೆ ಐತಿ ನೋಡ್ಕೋ ಲಕ್ಷ. ನಿನಗೆ ಬೇಕಾದದ್ರ ಕಡೆ ಐತಿ, ಏನು ಬೇಡಾದ್ರ ಕಡೆ. ನಿನ್ನ ಲಕ್ಷ್ಯ ನಿನಗೆ ಎದುರಾಗೈತಿ ವಿಷಯ ವಸ್ತು, ನೀವು ಬೇಕಾದದ್ದು ಐತೆ ನಂಗೆ ಅದ್ರಾಗ. ಯಾಕೆ ಅದ್ರಾಗ ಮನಸ್ಸು ಹಾಕ್ಬೇಕು ಅಂತ ವಿಚಾರವಂತರು ಹಿಂದಕ್ಕೆ ಸರಿಸ್ತಾರೆ. ಇಲ್ಲ ಅದ್ರಾಗ ಸುಳ್ಳ ವ್ಯರ್ಥ ಕಾಲ ಕಳಿತಿ ಅಲ್ವ. ಅದ್ರಾಗ ಸಿಗ್ತೈತಿ ಇದ್ರಾಗ ಸಿಗ್ತೈತಿ ಅಂತ ನೀನು ಆಯುಷ್ಯವನ್ನು ಹಾಳು ಮಾಡ್ಕೊಂಡಿಲ್ಲ, ಸದುಪಯೋಗ ಮಾಡ್ಕೊಳ್ಳಿಲ್ಲ, ನಿಜವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಲ್ವ. ಎಲ್ಲವೂ ಕಣಜಿನಂತೆ ಅಂತ ತಿಳಿದು ಬಿಡ್ತಾರೆ ಅವರು. ಸುಳ್ಳದ ಇದು ಅಂತ, ಸುಳ್ಳು ಇರ್ತದೆ ಈ ಆಟವು ಅಂತ. ಕರೆ ಅಂತ ತಿಳ್ಕೊಂಡು ಬಾಳೆ ಮಾಡಬೇಡದ, ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ಬೇಕು. ನೋಡಿದ ಬಾಳೆದಾಟ.
ಕಾಮನ ತೃಪ್ತಿ ಪಡಿಸ್ಬೇಕಂತ ಎಲ್ಲ ಜಗತ್ತಿನ ಜೀವಿಗಳೆಲ್ಲ ಪ್ರಯತ್ನ ನಡೆಸಿರಿ, ಅದನ್ನು ತೃಪ್ತಿ ಪಡಿಸೋದು ಶಕ್ಯನೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಜಾಡಿಸಿ ಒದ್ದಾಗನ ಅದು ಕೆಲಸ ಆಗೋದು, ಹೌದಿಲ್ಲ? ನೀ ಅದ್ರ ಬೆನ್ನು ಹತ್ತಿ ಹಂಗೆ ಗಾಂಡ ಗುಂಡಾಳೆ ಹಂಗೆ ಯಾಕ್ರಿ ರಮ್ಮಸ್ಗುಂತ ಅದು ಕೂಡ ಬೆನ್ನು ಹತ್ತಿದ ಅದು ಕೆಲಸ ಆಗೋದು ನೀನು. ಏ ಬುದ್ಧಿಯೊಳಗೆ ಕಾಮರೂಪಿ ರಾಕ್ಷಸ ಸೇರ್ಕೊಂಡ್ಬಿಟ್ಟೈತಿ, ಅದನ್ನು ಹೊಡೆದು ಹಾಕೋದು ಹೆಂಗಪ್ಪ ಇನ್ನು? ಬೇರೆ ಉಪಾಯ ಇಲ್ಲ ಅದಕ್ಕೆ. ಅಂತ ಯಾರು ಅದನ್ನು ಕಳ್ಕೊಂಡಿರ್ತಾರೋ ಅವ್ರ ಸಂಘ ಮಾಡಿ ಅದನ್ನು ಕಳ್ಕೋಬೇಕಾಗಿತ್ತು. ಅಂತ ಗುರುಗಳ ಯಾಕ್ರಿ ಮಾರ್ಗದರ್ಶನ ಬೇಕು ನಮ್ಗೆ. ಈ ದೆವ್ವ ಬಿಡ್ಬೇಕಾದ್ರೆ ಕಾಮರೂಪಿ ದೆವ್ವ ಯಾಕ್ರಿ ಗುರುನಾಥನವ್ವ ಬಿಡಿಸಿದನು ದೆವ್ವ ಅಂತಂದ್ರಲ್ಲ. ಈ ಪಿಶಾಚಿ ಕಾಮರೂಪಿ ಪಿಶಾಚಿ ಬಡ್ಕೊಂಡೈತಿ ಎಲ್ಲರಿಗೆ. ಅದೇ ಏನೆಲ್ಲ ಮಾಡಕಚ್ಚೋದು ನೀನು. ಕಾಮ ಇರಲಿಲ್ಲ ಅಂದ್ರೆ ನೀ ಮಾಡಬೇಕಾದಂಥದ್ದು ಏನೂ ಇಲ್ಲ. ಯಾವಾಗಲೂ ಆನಂದದ ನೆನವಿನಾಗ ಇರಾಕ್ಬೇಕು, ಕಾಮನ ಕಾಟ ತಪ್ಪಿಸ್ಕೊಂಡು. ಎಲ್ಲೋ ಒಬ್ಬರು ಕಾಮನ ಕಾಟ ತಪ್ಪಿಸ್ಕೊಂಡವನು ಎಲ್ಲರೂ ಕಾಮನ ಕೈಯಾಗ ಸಿಕ್ಕ ಒದ್ದಾಡವ್ರು ಸಾಲು ಸರಡೋಕೆ ಇಲ್ಲ. ಬೇಕಾದಂಗೆ ಹೇಳ್ತಾನೆ ಕೇಳ್ತಾನೆ ಅಂದ್ರು ಅದ್ರ ಕೈಯಾಗ ಸಿಕ್ಕ ಒದ್ದಾಡ್ತಿರ್ತದೆ. ಶರೀರ ಮುದುಕಾದಂಗೆ ಅದ್ರ ಹಾವಳಿ ಹೆಚ್ಚಾಕೈತಿ. ನಮ್ದೇನು ಏನು ಮುಗ್ದೈತಿ ಅಂತ ಸುಳ್ಳು, ಹೌದಿಲ್ಲ? ಆಶೆ ಹೋಗಿರ್ದಿಲ್ಲ ಹಾಗಿನ ಮಾತಿಗೆ ಅದೇನಾಯ್ತವಪ್ಪ ಏನಂತಿರ್ತಾನೆ. ಎಲ್ಲ ಮುಗಿದಿದ್ರೆ ಮುಕ್ತ ಆಗ್ಬಿಡ್ತಿದ್ದಿ ನೀನು. ಒಳಗೆ ಸುಪ್ತ ರೀತಿ ಒಳಗೆ ವಾಸನ ಹಂಗೈತಿ. ಮತ್ತೆ ಅದಕ್ಕೆ ಅನುಗುಣವಾಗಿ ಮತ್ತೆ ಶರೀರ ಧಾರಣ ಮಾಡ್ತಾನೆ, ಹುಟ್ಟಾಕಸ್ತೈತೆ ಅದು ವಾಸನ. ಒಳಗೆ ವಾಸನ ಹುಟ್ಟಿಗೆ ಕಾರಣ ಅದ ಭೋಗ ಲಾಲ್ಸ ಏನೈತಲ್ಲ ಅದ ಹುಟ್ಟಾಕಸ್ತೈತೆ. ಮತ್ತೆ ಅದನ್ನು ತೃಪ್ತಿ ಪಡಿಸಕ್ಕೆ ಆಗುವಂಗಿಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದನ್ನು ತೃಪ್ತಿ ಪಡಿಸೋಕ್ಕಾಗಿಲ್ಲ. ಕಾಮನ ತೃಪ್ತಿ ಪಡಿಸೋಕೆ ಶಕ್ಯನೇ ಇಲ್ಲ. ತೃಪ್ತಿ ಪಡಿಸಿದವ್ರು ಯಾರ್ದಾರೆ? ಕಾಮನ ತೃಪ್ತಿ ಪಡಿಸಿದವರು ಯಾರೂ ಇಲ್ಲ. ಕಾಮನ ಗೆದ್ದವರು ಸಿಗ್ತಾರೆ, ಅದನ್ನು ತೃಪ್ತಿ ಪಡಿಸಿದವ್ರು ಸಿಗುದಿಲ್ಲ. ತೃಪ್ತಿ ಪಡಿಸಕ್ಕೆ ಆಗುದೂ ಇಲ್ಲ ಅದನ್ನು. ಗ್ರಂಥ ಪಾಂಡಿತ್ಯ ಭಾಳ ಇರ್ತೈತಿ, ಅದ್ರ ಕಾಮನ ಕಾಟ ತಪ್ಪಿಸ್ಕೊಳಕ್ಕಾಗಿರುವುದಿಲ್ಲ. ಕೇಳಕ್ಕೆ ಭಾಳ ಚಲೋ ಹೇಳ್ತಾನೆ, ಆದ್ರೆ ಅದ್ರಾಗ ಬಿದ್ದು ಒದ್ದಾಡ್ತಿರ್ತಾನೆ. ಹೌದಿಲ್ಲ? ಒಳಗೆ ಸುಪ್ತ ರೀತಿ ಒಳಗೆ ಇರ್ತೈತಿ, ಅದು ಮಂದಿಗೇನು ಗೊತ್ತಾಗೈತಿ? ಒಳಗೆ ಏನೈತಿ ಅನ್ನೋದು ಮಂದಿಗೇನು ಗೊತ್ತದ? ವೈರಾಗ್ಯದ ಮಾತಾಗಿದೆ, ಏನು ಖಡಕ್ ಮಾತಾಡ್ತಾನೆ. ಹೌದಿಲ್ಲ? ಒಳಗೆ ಅದ್ರ ಗುಲಾಮಗಿರಿ ಹಾಕ್ಸಿಕೊಂಡು ಒದ್ದಾಡ್ತಿರ್ತಾನೆ. ಪಾಂಡಿತ್ಯ ಏನು ಶಬ್ದ ಪಾಂಡಿತ್ಯ ಇವರು ವಿಷಯ ಸಂಗ್ರಹ ದಶಿಂದ ಮಾಡೋದಿಲ್ಲ. ಜನರ ಕಡೆಯಿಂದ ಶಾಸ್ತ್ರ ವಾಸನ ಅದು ಜನ್ಮ ಅಂತ ತಿರ್ಗಾಕಸ್ತದೆ. ನಾನು ಅದನ್ನು ಕಲ್ತ ಶಾಸ್ತ್ರ ಕಲ್ತೇನು ಮಾಡವ? ನೀ ಕಲಿ. ಶಾಸ್ತ್ರ ಕಲ್ತದ್ದ ಶಾಸ್ತ್ರ ಹೇಳಕ್ ಕಲ್ತ, ಶಾಸ್ತ್ರ ಹೇಳಿ ಏನಾಗ್ಯಾರ ನೋಡ್ಕೊ ಹೇಳವ್. ಅದನ್ನು ಎಲ್ಲ ಕೈ ಬಿಟ್ಟು ಶಾಸ್ತ್ರ ವಾಸನ, ದೇಹ ವಾಸನ, ಲೋಕವಾಸನೆ, ವಾಸನಾತ್ರಯಗಳು, ಈಶಣತ್ರಯಗಳು ಮೂರು ನಾಶ ಆಗ್ಬಿಟ್ಟಿವೆಲ್ಲ. ಏಷಣತ್ರಯಗಳು ಹೆಂಡತಿ ಇಚ್ಛಾ, ಗಂಡನ ಇಚ್ಛಾ, ಮಕ್ಕಳ ಇಚ್ಛಾ, ದ್ರವ್ಯದ ಇಚ್ಛಾ, ನೀವು ಅದಾವ ಹೋಗ್ಯಾವ ನೋಡ್ಕೊಡಿ. ನೀವು ಇದ್ದು ಅಂದ್ರೆ ಮತ್ತೆ ನೀನು ಬರೋದು ಎಳ್ಕೊಂಬರ್ತಾವ, ನಿನ್ನ ಹುಟ್ಟಾಕಸ್ತಾವ. ನೀನು
ಈ ಶರೀರ ತಿದ್ದಬೇಕನ್ನೋದು ದೇಹ ವಾಸನ. ಹೌದಿಲ್ಲ? ಮಸ್ತ್ ಅದನ್ನ ವ್ಯಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಅಗದಿ ಶಿಸ್ತು ಇಟ್ಕೋಬೇಕು, ದೇಹ ವಾಸನ. ಹೌದಿಲ್ಲ? ಗಟ್ಟಿಮುಟ್ಟು ಇಟ್ಕೋಬೇಕಪ್ಪ ಇದನ್ನು. ಇಟ್ಕೊಂಡಾರ ಏನು ಮಾಡಿದಿ ಹೇಳ? ಅದಕ್ಕೆ ವಿಚಾರವಂತ ಎಲ್ಲದರ ಬಗ್ಗೆ ಉದಾಸೀನ ಆಗಬೇಕು, ಎದ್ರ ಬಗ್ಗೆನೂ ತಲೆ ಕೆಡಿಸ್ಬೇಕು. ಅವ್ರು ಮಾಡ್ತಾರಂತ ಯಾರು ಮಾಡಕ್ಕೆ ಹೋಗೋಣ, ಯಾರಂಗೂ ಇರೋದು ನಾವು. ನಿನ್ನ ಶರೀರ ಗಟ್ಟಿ ಇಟ್ಕೊಂಡು ಏನು ಮಾಡೋ? ಗಟ್ಟಿದ್ದಾಗ ಏನು ಕಮಾಯಿ ಮಾಡಿ ಮತ್ತೆ ಗಟ್ಟಿ ಮಾಡ್ಕೊಂಡು ಮತ್ತು ಅದ್ರಾಗ ತೊಡ್ಕೊಂಡು ನೀನು. ಹೌದಿಲ್ಲ? ಮತ್ತು ಅದಕ್ಕೆ ಬೆನ್ನತ್ತಾವ ಶರೀರ ನೆಟ್ಗೆ ಮಾಡ್ಕೊಂಡು ಬಾಳೆ ದಸನ ಮತ್ತು ಇಂದ್ರಿಯಗಳ ಮಜಾ ಮಾಡ್ಬೇಕ ನಾವು. ಗಟ್ಟಿದ್ದಾಗ ಏನು ಮಾಡಿದೆ? ಶರೀರ ಗಟ್ಟಿದ್ದಾಗ ಏನು ಮಾಡೋದು? ಇನ್ನೂ ಗಟ್ಟಿ ಆಗ್ಬೇಕಂತ ಎಲ್ಲ ಕತಿ ಮುಗುದಿಂದ. ಅದು ಎಂದೂ ಗಟ್ಟಿ ಆಗೋದು ಇಲ್ಲ. ಶರೀರ ವಿಕಾರ ಆಗಿ ನಾಶ ಆಗಿ ಹೋಗೋದು. ಒಂದು ಲೆಕ್ಕದ ಮ್ಯಾಗ ಇಟ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕು ನೋಡಂತಿದ್ರು ಅಜ್ಜ. ಅದನ್ನು ಭಾಳ ಅದ್ರ ಬಗ್ಗೆ ಇದು ಮಾಡಕ್ಕೆ ಹೋಗ್ಬಾರ್ದು. ಶರೀರದ ಇದನ್ನು ಯಾಕೆ ಗಟ್ಟಿ ಇಟ್ಕೊಳಕ್ಕೆ ಎಂದೂ ಆಗೋದು. ಪ್ರಾರಬ್ಧ ಕರ್ಮಕ್ಕನುಸಾರ ನಡೀತಿರ್ತದೆ ಶರೀರ. ಪ್ರಾರಬ್ಧದ ಅವಸಾನ ಮುಗಿಮುಟ್ಟ ಏನು ಮಾಡಿದ್ರು ಹೋಗುದು. ಅಷ್ಟರೊಳಗೆ ನಿನ್ನ ಕೆಲಸ ಮಾಡ್ಕೊ. ಕಾಮನ್ ಸುಡು ದಶೆಯಿಂದ ಯಾರು ನಿರಂತರ ಅಭ್ಯಾಸ ಮಾಡೋರು ಇದ್ರಾಗ ಏನಾರ ಪ್ರಯತ್ನ ನಡೆಸಿರಿ? ಕಾಮನ್ ಕಾಟ ತಪ್ಪಿಸ್ಗಳು ಪ್ರಯತ್ನ ನಡೆಸಿರಿ? ಎಲ್ಲರೂ ಅದು ಸಾಲು ಹೋಗಿ ಅದ್ರ ಬೆನ್ನು ಹತ್ತದನ ಇಲ್ಲ. ಮತ್ತು ಅದ್ರಾಗನ ಮುನಿಗಿ ಹೋಗ್ಬಿಟ್ಟೈತೆಲ್ಲ. ಎಲ್ಲ ಲೋಕ ಅದ್ರಾಗ ಐತಿ. ಎಲ್ಲ ಲೋಕದವ್ರ ಹಣೆ ಬರ ಅದ ಐತೆ ಅಂತಿದ್ರು. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹಿ ಲಂಪಟದ ಬದುಕು ಅಂತ ಸುಳ ಮ್ಯಾಗ ಮಾತಾಡೋದು. ಕರೆ ಹೇಳಿರಿ, ನಿಜವಾಗಿ ಇದನ್ನು ಹೊಂದಬೇಕನ್ನೋ ಇಚ್ಛಾ ಎಲ್ಲೈತಿ? ಮುಕ್ತಿ ಇಚ್ಛಾ ಯಾರಿಗೈತೆ? ಬರೇ ವಿಷಯದ ಇಚ್ಛಾ ಐತಿ. ವಿಷಯ ಭೋಗ ಲಾಲಸ ಒಳಗೈತಿ. ಮುಕ್ತಿ ಹೆಂಗೆ ಸಿಗ್ಬೇಕು? ಎಲ್ಲಿ ಮುಕ್ತಿ ಹೋಗೋ ನೀನಂತ ಅವೆಲ್ಲ ಅನುಕೂಲ ಇತ್ತಂದ್ರೆ ಅದನ್ನು ತಗೊಂಡು ಏನು ಮಾಡೋಣ ಹೋಗಪ್ಪ ನಾವು ಅಂತ. ನಮ್ದು ಇದು ಆರಾಮ ಐತಿದೆ ಅಂತ ಕೈ ಕೊಟ್ಟು ಅಂದ್ರೆ ಅವಾಗ ಏನು ಮೋಸ ಆಯ್ತು ಅಂತ ನಾವು. ಎಷ್ಟು ಮಹಾತ್ಮರು ಎಚ್ಚರಗೊಳಿಸಿದ್ರು ಎಚ್ಚರ ಆಗ್ತಾ ಇದ್ದಿಲ್ಲ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ಇದ್ರ ಬೆನ್ನು ಹತ್ತಿ ಹುಚ್ಚಾದನೆಲ್ಲ ನಾನು. ಶೇಂದ್ರ ಸಂಪರ್ಕ ಹೋಗೋದು ಬೆನ್ನು ಹತ್ತಿ ಹುಚ್ಚಾದ. ಶಾನೆ ಆಗಲಿಲ್ಲ ನಾನು. ಶಾನೆ ಆಗಿದ್ರೆ ಅದ್ರ ಬೆನ್ನು ಹತ್ತಿದ್ದಿಲ್ಲ. ಹೌದು, ಶಾನ್ಯಾರಾದ್ರೆ ಬೆನ್ನು ಹತ್ತಲಿಲ್ಲ. ಹೌದು, ನತೇಶ್ವರ ಮತೆ ಬುಧಃ ಅಂತ. ವಿಷೇಂದ್ರ ಸಂಪರ್ಕಕ್ಕೆ ಹೋಗೋದು ಬೆನ್ನು ಹತ್ತಲೇ ಇದ್ದವ ಅವ ಶಾನೆ. ನೋಡೋದ್ರಾಗ, ಕೇಳೋದ್ರಾಗ, ಮೋಶ ನೋಡೋದ್ರಾಗ, ಮುಟ್ಟೋದ್ರಾಗ ಅದ್ರಾಗ ಆಸಕ್ತಿ ಐತಿ. ದಡ್ಡ ಎಂದಪ್ಪ ಶಾನೆ ಆಗೋದು? ಎಂದ ನೀ ಶಾನೆ ಆಗೋದು? ಯಾವಾಗ ಇವುಗಳಿಂದ ದೋಷವನ್ನು ಕಂಡು ಹಿಂದಕ್ಕೆ ಸರ್ಕೋತಿ ಯಾವಾಗ ನೀನು ಶಾನೆ. ಕೇಳನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದೀಗಲೇ ಮಹಾವಿರತಿ. ಅವಾಗ ನಿನಗೆ ಉದಾಸೀನ ಭಾವ ಬರಬೇಕು. ಅವಾಗ ನೀನು ಶಾನೆ. ಇಲ್ಲಾಂದ್ರೆ ಮಬ್ಬ. ನಿನ್ನಂಥ ಮಬ್ಬನ ನೀನು ಮಬ್ಬ ಅಂತಿದ್ವಿ. ಯಾವ ಹೇಳ್ತತಿ ಕೇಳ್ತತಿ ಉನ್ನತ ವಿಚಾರಗಳನ್ನು ಮತ್ತೆ ಮಬ್ಬಿಗೆ ಬರ್ತೈತಿ. ಹೌದಿಲ್ಲ? ಹದ್ದು ಮಿಕಾದಷ್ಟು ಎತ್ತರದಾಗ ಹಾರಾಡ್ತೈತಿ ಅಂದ್ರು ಅದರ ದೃಷ್ಟಿ ಎಲ್ಲಿರ್ತೈತಿ? ಕೊಳಕ್ ಮಾಂಸದ ಕಡೆಗೇನೆ. ಹಂಗೆ ವೇದಾಂತದ ಅಭ್ಯಾಸದಾಗ ಅದಾನಪ್ಪ ಭಾಳ ಏನಪ್ಪ
ಅಂತ ಪಂಡಿತ ಐತಿ ಯಾಕ್ರಿ ಹಂಗೆ ಉನ್ನತ ವಿಚಾರಗಳನ್ನ ಮಾಡ್ತಾನಂದ್ರು ಸುಧಾ ಅವನ ದೃಷ್ಟಿ ಎಲ್ಲ ವಿಷಯದ ಕಡೆಗೆ ಹೋಗಿರೋದಿಲ್ಲ. ಭಾಳ ಸೂಕ್ಷ್ಮ ಗೊತ್ತಾಗ್ಲಂಗೆ ಬಂದು ಮುಕ್ಕಳ್ಯಾಕ ಕೈ ಹಾಕಿಬಿಡ್ತೀವಿ. ಹಂಗಾದ್ರೆ ಎಲ್ಲರೂ ಹೊಂದಿಬಿಟ್ಟಾರೆ ಅಂತ ಹೇಳಿದವರು ಕೇಳಿದವರು. ಎಲ್ಲೈತಿ ನೋಡು ಗಂಡ ಒಂದು ಮುಖ್ಯವಾದ ಮನಸ್ಸು ಎಲ್ಲೈತಿ ಅವನು ಬಾಳೆದಾಗೈತಿ. ಬಾಳೆ ಕೇಳಬಾರ್ದು ಅದ ನೆನಪು ಗಂಡನ್ಯಾಗ ಇಟ್ಕೊಂಡು ಹೇಳೋದು ಕೇಳೋದು ಮಾಡ್ತಿದ್ದ. ಅದೊಂದಿಟ್ಟು ಏನಾರ ಕುಂಠಿತ ಆತಂದ್ರೆ ಹೆಂಗಾಕೈತಿ ನೋಡು ಮಕ್ಕ ಅವನು. ಯಾಕ್ರಿ ಇಲ್ಲಿ ಭರೋಸೆ ಐತ್ ಬಿಡ್ತಾನ. ಹೌದಿಲ್ಲ? ಏನ್ ಬಿಡ್ರಿ ನಮ್ಗೆಲ್ಲ ಹಿಂಗ ಅಸ್ತವ್ಯಸ್ತ ಆತಿದ್ರು ಅಂತ. ಏನಾದ್ರೂ ಉದ್ವಿಗ್ನ ಆಗಬಾರ್ದು ಮನುಷ್ಯನಾಗ. ಅಂದ್ರೆ ಅವ ಇದ್ರ ಕಡೆ ಲಕ್ ಕೊಟ್ಟವ, ಇರುವಿನ ಕಡೆ ಲಕ್ ಕೊಟ್ಟವ, ಅವಾಗ ಬಾಧೆ ಆಗೋದಿಲ್ಲ. ಅದನ್ನ ಮರ್ತಕಾರ ಬರೀ ಇದ ಕರೆ ಇದ ಸುಖರೂಪ ಅಂತ ತಿಳ್ಕೊಂಡು ನಾವು ಬಾಧೆ ಪಡ್ತೀವಿ. ನಾವು ಇದ್ರ ಬೆನ್ನು ಹತ್ತೇವಿಲ್ಲ, ಎಲ್ಲರೂ ವಿಷಯಗಳ ಬೆನ್ನು ಹತ್ತೇವೆ. ಕೆಡಬಾರ್ದು ಇವು. ಅದ ಪ್ರಯತ್ನ ನಡೆಸೇವೆ ನಾವು ಎಲ್ಲರೂ. ಹಿಂಗೆ ಇಟ್ಕೋಬೇಕು ಇವನ್ನ. ಸಾಧ್ಯ ಆಗ್ಬೋದು ನಾವು ಕೆಡದಂಗೆ ನಾಶ ಆಗದಂಗೆ ಎಂದೂ ಸಾಧ್ಯ ಆಗೋದಿಲ್ಲ. ತೂರ್ಯಾವನಿಂದ ಅಡಗುವನು. ಯಾವುದು ತೋರ್ತತಿ ಅದು ಅಡಗ್ತೈತಿ. ಆದ್ರೆ ನಿನ್ನ ಇರುವುದು ತೋರುದೂ ಇಲ್ಲ ಅಡಗುದೂ ಇಲ್ಲ. ತೋರುದು ಅಡಗುದಕ್ಕೆ ಮಿಥ್ಯಾ ಅಂತಾರೆ. ತೋರ್ತೈತಿ ಅಂತ ಇದು ಅಡಗ್ತೈತಿ, ಮಿಥ್ಯಾ ವಸ್ತು ಇದು. ಯಾಕೆ ಇದಕ್ಕೆ ಸುಳ್ಳು ಅಂತಾರೆ ಅಂದ್ರೆ ತೋರ್ತೈತಿ ಇದು. ಇಂದ್ರಿಯಗಳಿಗೆ ಗೋಚರ ಆಗು ಎಲ್ಲ ಅದು ಸುಳ್ಳದು. ಮಿಥ್ಯಾ ವಸ್ತುಗಳಲ್ಲ, ಅಡಗಿ ಹೋಕ್ಕವು, ಕಾಲಾಂತರದಲ್ಲಿ ನಾಶ ಆಗಿ ಹೋಕ್ಕವು. ಕಣ್ಣಿಗೆ ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವಂಥ ಮನಸ್ಸಿಗೆ ಗೋಚರ ಆಗುವಂಥವು ಏನು ಜಗತ್ತೇನೈತಲ್ಲ ಇದು ನಾಶ ಆಗೋದಂತ ಗ್ಯಾರಂಟಿ. ಬೇಕಾದಂಗೆ ಐತಪ್ಪ ಕರೆ ಕರೆ ಅನ್ನೋರಂಗ ತೋರ್ತೈತಿ. ತೋರಿ ನಿನ್ನನ್ನು ಇಲ್ಲದಂಗೆ ಮಾಡಿ, ಇದ್ದ ವಸ್ತುವಿನ ಇಲ್ಲದಂಗೆ ಮಾಡಿದೆ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲೆನಿಸದ ಲೋಕವನ್ನು ಉಂಟೆನಿಸುವುದು. ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನನ್ನು ಇಲ್ಲದಂಗೆ ಮಾಡಿದೆ. ಇದ ಮಾಯಾ. ಮಾಯಾದ ಇದಕ್ಕೆ ಬಿದ್ದು ಬೀಳ ಇದ್ದವ್ರು ಯಾರೇ ಬಲಿಗೆ ಬಿದ್ದು ಬಿಟ್ಟು ಇಲ್ಲಿ ಬಲಿಯಾಗಿ ಬಿಕ್ಕೊಂಡು ಬಿದ್ದವನು ಒದ್ದೆ ಆಡ್ತೈತಿ. ಬೀಳೆ ಇದ್ದಿದ್ರೆ ಪಾರಾಕಿದ್ದೆ. ಇದ್ರ ಬಲಿಗೆ ಇದ್ರೆ ಮಾಯೆ ವಿಚಾರ ಮಾಡಿ ನೋಡಿದಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತಿ. ನನ್ನನ್ನು ಅವಲಂಬಿಸಿಕೊಂಡ ನೀ ಇದಿ, ನಿನ್ನ ಅವಲಂಬಿಸಿಕೊಂಡ ನಾನಿಲ್ಲ. ನೀ ಇಲ್ಲೂಲೇ ನಾ ಇರಬಲ್ಲೆ. ಅದನ್ನು ಒಮ್ಮೆ ಅನುಭವದಿಂದ ಖಾತ್ರಿ ಮಾಡ್ಕೊಂಡಿದ್ದಂದ್ರೆ ಅವ್ರು ತೊಗೊಂಡು ಹೋಗೋ ಬೋಕಿ ಅಲ್ಲಂ ಪ್ರಭು ನಂಗೆ ಹೇಗ್ರಿ ಇರಾಕ್ ಬರ್ತೈತಿ. ನೀ ಇಲ್ಲೂಲೇ ಇರಾಕ್ ಬರ್ತೈತಿ ನನಗೆ. ನಾ ಇಲ್ಲೂಲೇ ನಿನಗೆ, ನನ್ನ ಆಶ್ರಯ ಇಲ್ಲೂಲೇ ನಿನಗೆ ಇರಾಕ್ ಬರೋದಿಲ್ಲ. ಎಲ್ಲದಕ್ಕೂ ನಾನು ಆಶ್ರಯ. ಬಾಳೆ ದಾಟ ಹುಡ್ಯಾನಂದ್ರೆ ಏನ್ರಿ? ಬಾಳೆ ಅಂದ್ರೆ ಏನು? ಕಾಮನ ಕದನ ಅದು. ವಿಷಯದ ಪೈಕಿ ಯಾವ ವಿಷಯದ ವ್ಯಾಮೋಹ ಕಡಿಮೆ ಆಗೈತೆ ಹೇಳ್ರಿ ನಿಮಗೆ? ಒಂದರ ಕಡಿಮೆ ಆಗೈತೆ? ತಿನ್ನುವುದರ, ನೋಡುವುದರ, ಮೂಸಿ ನೋಡುವುದರ, ಮುಟ್ಟುವುದರ, ಕೇಳುವುದರ ಕಡಿಮೆ ಆಗ್ಯಾವ? ಒಂದರ ಯಾವ ಎಲ್ಲ ಹಂಗೆ ಅದಾವ. ತೋರಿಸ್ರು ನನ್ನ ಕಿವಿ ಕೇಳುವಲ್ದ ಇಂಥ ಅದನ್ನು ಕೇಳಿ 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 ಬಾಧ ಅದು ಕಿವಿ. ಹೌದಿಲ್ಲ? ಅನಾತ್ಮ ವಿಚಾರಗಳನ್ನು ಕೇಳಿ 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 ಬಾಧ ಆಗ್ಬಾರ್ದು. ಹೌದಿಲ್ಲ? ನೋಡಿ ನೋಡಿ ಕಣ್ಣು ಬಾಧ ಆಗ್ಬಾರ್ದು. ನೋಡಬಾರದ್ದನ್ನು ನೋಡ್ತೀವಿ, ಕೇಳಬಾರದ್ದನ್ನು ಕೇಳ್ತೀವಿ, ಆಡಬಾರದ್ದನ್ನು ಆಡಿ ಆಡಿ ಬಾಯಿ ಹೋಗ್ತದೆ. ಹೌದಿಲ್ಲ? ಎಲ್ಲ ಇಂದ್ರಿಯಗಳು ಅವನು ಮಾಡಬಾರದ್ದನ್ನು ಮಾಡಿ ಎಲ್ಲ ಶಿಥಿಲ ಆಗೋದು. ಮಾಡಬೇಕಾದದ್ದನ್ನು ಬಿಟ್ಟು ಮಾಡಬಾರದ್ದು ಮಾಡ್ಕೊತ ಕುಂತಿ, ಅದಕ್ಕೆ ಆಗಬಾರದ್ದು ಹಾಕೊಂಡು ಕುಂತ. ಅಯ್ಯೋ ನನ್ನ ಹಣೆ ಬರೋಣ, ದೇವ್ರು ಇಂಥ ತಂದು ನನಗಂತಿರ್ತಾರೆ ತಾನೇ ಮಾಡ್ಕೊಂಡದ್ದು. ಮಂಗಿನಾಗ ಜಿಗದಾಡಿದಿಲ್ಲ ನಾವು. ಎಲ್ಲ ಇಂದ್ರಿಯಗಳೆಲ್ಲ ಗಟ್ಟಿದ್ದಾಗ ಎಲ್ಲ ಈಗ ಇಂದ್ರಿಯಗಳ ಶಿಥಿಲಾದಿಂದ ಅಯ್ಯೋ ಏನಪ್ಪ ನನ್ನ ಶಿವ ಏನು ಮಾಡಿದ್ವಿ ನಾವು. ಪಶ್ಚಾತ್ತಾಪ ಪಡ್ಬೇಕಾಗೈತಿ. ಕೆಟ್ಟ ಮ್ಯಾಗ ಏನು ಮಾಡೋದು?
ಈಗ ಅದು ಸರಿಯಾದ ಲಾಭ ಮಾಡ್ಕೊಳ್ಳಿಲ್ಲಲ್ಲ ನಾವು. ಎಲ್ಲ ಅವಯವಗಳು ಗಟ್ಟಿದ್ದಾಗ ಸಂತರ ಸಂಘ ಮಾಡಲಿಲ್ಲ, ಯಾಕ್ರಿ ಅಲ್ಲಿ ಹೋಗಲಿಲ್ಲ, ಭೇಟಿ ಆಗಲಿಲ್ಲ, ವಿಚಾರಗಳನ್ನು ಕೇಳಲಿಲ್ಲ. ಹಿಂಗ ಹೋತಲ್ಲ ನನ್ನ ಜನ್ಮ. ಬರೀ ಬಾಳಕ್ಕೆ ಬರ್ಕೊಂಡು ಕೆತ್ತಾಕ ಅಡ್ಡಾಡಿನಲ್ಲ. ಅಲ್ಲಿ ನಿಮ್ಮ ಕಾಕರ್ ತೋಟದಾಗ, ಮಲ್ಲೇಶಪ್ಪನ ತೋಟದಾಗ ಈರಮ್ಮ ಅಂತಿದ್ಲ. ಅಜ್ಜಾರ ಹೊರಗೆ ಅಡ್ಡಾಡುವಾಗ ನೋಡ್ತಿದ್ರ ಇದನ್ನು ಏನು ಕರ್ಮ ಮಾಡಿದನಪ್ಪ ಇದಂತ. ಯಾವಾಗ ನೋಡ್ತಿ ಕೈಯಾಗ ಕುರ್ಚಿಗೆ ಹಂಗ ಕೆತ್ತದ ಕಳೆ ಕೆತ್ತುವಂತ ಬಂತ ಕಡೆ ಕಾಣ. ಅದ್ರಾಗ ಬರೀ ಕೆತ್ತದ ಏನು ಕರ್ಮ ಮಾಡೈತಿ, ಏನ್ ಮಾಡೋದಿನ್ ಬರೀ ಅದನ್ನ ಮಾಡೋದು. ಡಗಾರ್ ಮಂಡಿ ಬಿದ್ದಂಗ ಕೆತ್ತಿತ್ತು. ಅಜ್ಜಾರ್ ಬಂದಾಗ ನಮಸ್ಕಾರ ಮಾಡೋದು ಕೈಯಾಗ ಕುರ್ಚಿ ಹಿಡ್ಕೊಂಡ್ ಬಿಡ್ತಿತ್ತದ. ಕುರ್ಚಿಗೆ ಇಟ್ಟದ ನಮಸ್ಕಾರ ಮಾಡ್ತಿತ್ತು, ಮತ್ತೆ ಕುರ್ಚಿ ಇಟ್ಕೊಂಡು ನೋಡಿದನ್ ಏನು ಕರ್ಮ ಮಾಡೈತಿನೋ ಅಂತಿದ್ರದ್ದು. ಯಾವಾಗ ಬರ್ತೀವಿ ಯಾವಾಗ ಬರೀ ಕೈಯಾಗ ಕುರ್ಚಿಗೆ ಇದಕ್ಕೆ ಇದೆ ಅಂತ ಇಲ್ಲಿ ಬಂದು ಕೇಳಬೇಕು ಏನು ನಡೆದೈತಿ ಅನ್ನೋ ವಿಚಾರ ಇಲ್ಲ. ಪುಣ್ಯ ಬೇಕು ಅದಕ್ಕೆ. ಹಿಂಗೆ ಕೆತ್ಕೊಂತ ಹೋಗುದು. ಹೌದಿಲ್ಲ? ಏನಂತ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಬರೀ ಅದ ಯಸನ. ಯಾರ್ಯಾರಿಗೆ ಮನಸ್ಸಿನಾಗ ಏನೇನೈತಿ ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಇದು ಬರಬೇಕಲ್ಲ, ಇಂಥ ವಿಚಾರದಲ್ಲಿ ಜಾಗೃತ ಆಗ್ಬೇಕಲ್ಲ. ಅದು ಸಂಘದಿಂದ ಆಕೈತಿ. ಯಾರ್ಯಾರು ಸಂಘ ಮಾಡ್ತೀವಿ ಹಂಗೆ ಸಂಘದಂಗ ಸಿಂಗಾರ ಆಕೈತಿ ಮನಸ್ಸು. ಅಂಥ ವಾತಾವರಣದ ಅದನ್ನ ಅದ ಯಸನ, ಬರೀ ಅದ ಯಸನ. ಮುಂಜಾನೆ ಸಂಜೆ ಮಟ್ಟ ಬರೀ ಹೊಲ. ನಾಳೆವ ಅಂತ ಭೂಮಿಯಾಗಿ ಹುಟ್ಟಾಕ ಕೊಳ ನರಿಯಾಗಿ ಹುಟ್ಟತಾವ ಅಂತ ಹೇಳುತ್ತೆ. ಹೊಲದ ಹೆಸನ ಮತ್ತೊಂದು ಏನು ಇಲ್ಲ ಅವ್ರು. ಎದ್ರು ಬಿದ್ರು ಹೊಲಕ್ಕೆ ಹೋಗುದು. ಹೌದಿಲ್ಲ? ಅಲ್ಲೈತಿ ಇಲ್ಲಿ ಎಲ್ಲಿ ಇಲ್ಲ, ನಿನ್ನೊಳಗೆ ನೋಡ್ಕೊಳ್ಳೋ ಪ್ರಯತ್ನ. ನಿನಗೆ ಬೇಕಾದದ್ದು ನಿನ್ನೊಳಗೈತು. ಅಂತರಂಗದೊಳಗೆ ನೋಡುವಂಥ ಪ್ರಯತ್ನವನ್ನು ಮಾಡಿ ಅಂತರ್ಮುಖಿಯಾಗಿರೋ ಪ್ರಯತ್ನ. ಬಹಿರ್ಮುಖ ವೃತ್ತಿ ಒಳಗೆ ಬಿಡದ. ಬಹಿರ್ಮುಖ ವೃತ್ತಿಗೆ ಹಾದಿ ಜನ್ಮ ಅಂತ ತಿರುಗುಪಾಳೆ ಬರ್ತೈತೆ. ಅದರಿಂದ ಆದಷ್ಟು ಹಿಂದಕ್ಕೆ ಸರಿ, ಮೆಲ್ಲ ನೀವು ಒಳ ಸರಿಯುತ್ತ ಹಗರ್ಕ ಬಹಿರ್ಮುಖ ವೃತ್ತಿಯಿಂದ ಒಳಗೆ ಸರಿ ಅಂತರ್ಮುಖಿಯಾಗ ಒಳ್ಳೆಯ ಬಟ್ಟೆಯ ನಾರ ಒಳ್ಳೆಯ ಸುಖದ ಮಾರ್ಗ ಯಾವುದು ಅನ್ನೋದನ್ನು ವಿಚಾರ ಮಾಡು. ಇನ್ನೂ ಟೈಮ್ ಐತಿ. ಶರೀರ ಹೋಗೋದ್ರೊಳಗಾಗಿ ಇದನ್ನು ನೀವು ವಿಚಾರ ಮಾಡಿ. ವಿಚಾರ ಮಾಡಿದ್ರು ಹೊಳೆದ್ರೆ ಪುಣ್ಯನಿಂದ ಅಂತಿದ್ರು. ಜನ್ಮ ಹೋಗೋ ತನಕ ನೀರನ್ನು ವಿಚಾರ ಮಾಡಿದ್ರು ಹೊಳೆದ್ರೆ ಪುಣ್ಯ. ನಿಮಗೆ ಪುಣ್ಯ ಇದ್ರೆ ಹೊಳಿತೈತಿ, ಇಲ್ಲಾಂದ್ರೆ ಹೊಳಿದಿಲ್ರಿ. ಮತ್ತು ಅದು ಕುರ್ಚಿಗೆ ತೊಗೊಂಡು ಹೋಗವನ. ಹೌದಿಲ್ಲ? ಕೆತ್ತಾಕ ಹೋಗವನ, ಏನಾರ ಹೊಲಿ ಹಾಕ್ಕೊಂಡ್ರವನ ಮತ್ತು. ಹೌದಿಲ್ಲ? ಅದನ್ನು ಸಾಮಾನು ಹೊಕ್ಕೈತೆ, ಈ ಸಾಮಾನು ಕೆಟ್ಟ ಹೋಗೋ ಸಾಮಾನು ಏನು ಮಾಡವ. ಏಟು ಒಟ್ಟೆ ನಮ್ಮ ಕೆಲಸ ಅದು ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ಬೇಕು. ಬರೀ ಅದನ್ನು ಮಾಡ್ಕೊಂತ ಕೂಡ ಅದರಾಗ ವೇಳೆ ಕಳೆದು ವ್ಯರ್ಥ ಅಂತ. ಮತ್ತೇನು ಅದ ವೇಳೆದಾಗ ಮಾಡ್ತೇವಿಲ್ಲ. ನಮ್ಮ ಆಯುಷ್ಯದ ವೇಳೆಯನ್ನು ಎದ್ರಾಗ ಕಳಿತೀನಿ. ನೀವು ವಯಸ್ಸಾದ ಮ್ಯಾಗ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕನ್ನೋ ವಿಚಾರ ಮಾಡ್ಬೇಕನ್ನೋದು ಐತಾನೆ. ಮುದುಕಿಯರಾದ್ರೆ ಮನ್ಯಾಗ ಕೆಲಸ ಏನಿರ್ತೈತಿ? ಹರಕ ಕೌದಿ ಹೊಲಿದು, ಇವ್ ಹರಕ ಟ್ಯಾಪಿ ಹಚ್ಚೋದು, ಹಗ್ಗ ಬಿಡೋದು, ಅದಿಲ್ಲ ಅದನ್ನು ಮಾಡೋದು. ಖಾಲಿ ಕುಂತು ಮತ್ತೆ ಇದನ್ನು ಮಾಡ ಅವಾಗ ಇದ್ರ ಕಡೆ ಲಕ್ಷ್ಯ ಇಲ್ಲಲ್ಲ. ಬರೀ ಅದನ್ನು ಮಾಡ್ಬೇಕನ್ನೋದು ಹೆಸರು ಇರ್ತೈತಿ. ಅದನ್ನು ಮಾಡಿ ಅದನ್ನು ಮಾಡ್ಕೊಂತ ಮಾಡಿಟ್ಟು ಮತ್ತೆ ಹುಟ್ಟಿ ಬರೋ. ಅದಲ್ಲ ಅದರದ್ದು ಹೆಸರು ಐತೆ ಒಳಗೆ. ಅಂತರಂಗದಲ್ಲಿ ಇದನ್ನು ತಿಳ್ಕೋಬೇಕು. ಎಲ್ಲ ಕೈ ಬಿಟ್ಟು ಉದಾಸೀನಾಗಿ, ವೃತ್ತಿ ಉದಾಸೀನಾಗಿ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಬೇಕು ಅನ್ನುವಂಥ ವಿಚಾರ ಬೇಕಲ್ಲ. ಅಭ್ಯಾಸ ಇದನ್ನು ನಾವು ಹೊರಗಿಂದ ಏನೂ ಮಾಡಕ್ಕೆ ಹೋಗೋದು. ಮಾಡೋದ್ರಿಂದ ಏನಾಗೈತಿ? ಏನೂ ಲಾಭವಿಲ್ಲ. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ. ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯಿರಿ. ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ಬಿಡದ ನೀನು ಆಸಕ್ತಿ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಇವನ್ನು ಅದ್ರಾಗ ಆಸಕ್ತಿ ಕೈ ಬಿಡು. ಉದಾಸೀನಾಗಿ ಎಲ್ಲದರ ಬಗ್ಗೆ ಜಡ್ತಿನ ಹಿಡ್ಕೊಂಡು ಕೊಂಡ್ರವನು. ಇನ್ನ ಇದನ್ನು ನಿನ್ನದನ್ನೋದು ಯಾವುದೈತಿ? ಇದ್ರಾಗ ಹುಚ್ಚಕ್ಕಿನಿ. ಇದನ್ನು ನಾನು ನನ್ನದು ಅಂತ ತಿಳ್ಕೊಂಡ ಇದ್ರ ಬೆನ್ನು ಹತ್ತಿದೆ ಅಂತ. ಯಾವೂ ಅಲ್ಲ, ನಿನ್ನೂ ಅಲ್ಲ, ನೀನೂ ಅಲ್ಲ. ನೀನ ಬೇರೆ ಅದಿ.
ನಿನ್ನಿಂದ ಅವು ಅರಿವಿಸ್ಕೊಳ್ತಾವೆ, ನಿನಗೆ ಅನ್ಯವಾಗಿದೆ. ಅರಿವು ನೀನು, ಯಾವಾಗಲೂ ಇದ್ದು ಇರುವು ನೀನು, ಆನಂದ ಸ್ವರೂಪ ನೀನು. ಅದೇನು ಯಾವಾಗಲೂ ಅದನ್ನು ನೆನಪು ಮಾಡಿ ಅದನ್ನು ಖಾತ್ರಿ ಮಾಡ್ಕೊ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕ ಹೊರತು ಹುಡುಕಿದ್ದು ಏನು ಮಾಡುವ ಅವಶ್ಯಕತೆ ಇಲ್ಲ. ಇದರಾಗಿಂದ ನಾನು ಅಂತ ತಿಳ್ಕೊಂಡು ಏನೇನಾರ ಮಾಡ್ಕೊಂತ ಯಾಕೆ ವ್ಯರ್ಥಗಳು? ಇದರಿಂದ ಮಾಡಲ್ಪಡ್ತಕ್ಕಂಥ ಕರ್ಮಗಳು ಯಾಕ್ರಿ? ಅಲ್ಲದ್ದನ್ನು ನಾನು ಅಂತ ತಿಳ್ಕೊಂಡ ಅದರಿಂದ ಮಾಡಲ್ಪಡ್ತಕ್ಕಂಥ ಕರ್ಮಗಳು ನಾನಾ ಮಾಡೀನಿ. ಆಧಾರ ಮಾಡಿದ್ದೆ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಮಾಡೋದು ನಾನಾ ಮಾಡೀನಿ. ಅದರಾಗ ತಾದಾತ್ಮ್ಯ ಭಾವ ಅಂದ್ಕೊಂಡು ಇದು ಅಹಂಕಾರಕ್ಕೆ ಬಲಿಯಾದೆಲ್ಲೋ. ಏನು ಮಾಡವ್ರು ಯಾರು, ನಾ ಯಾರು ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ಯಾವಾಗ ವಿಚಾರ ಮಾಡವ ನಿಜವಾದ ನೀನು ಯಾರಿದ್ರಾಗ ಅಂತ? ಯಾವಾಗಲೂ ಇರು ನೀನು, ಎಲ್ಲವನ್ನು ಅರಿತಕ್ಕಂಥ ಅರಿವು ನೀನು. ಹಿತವಾದದ್ದು ಯಾವುದೈತಿ, ಅಹಿತವಾದದ್ದು ಯಾವುದೈತಿ ಅನ್ನೋದನ್ನು ವಿಚಾರ ಮಾಡೋದನ್ನ ಕರ್ಮ. ಆತ್ಮ ಸುವಿಚಾರವೇ ಕ್ರಿಯೇಷೆ ಅಂತ ಅದಕ್ಕೆ ಅಂದ್ರೆ ಈ ಕಾಯಕ ಮಾಡಬೇಕು. ಈ ಕಾಯಕ ಮಾಡಿದ್ರೆ ನಿನಗೆ ಕೈಲಾಸ. ಯಾವ ಕಾಯಕ ಮಾಡ್ಬೇಕಪ್ಪ ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಯಾವ ಉದ್ಯೋಗ? ಯಾವ ಉದ್ಯೋಗ? ಯಾವುದರಿಂದ ನಮಗೆ ಹಿತ ಆಕೈತಿ ಅದಕ್ಕಾಗಿ ಪ್ರಯತ್ನ ಮಾಡುವುದು. ನಿಜವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ವ್ಯವಸಾಯ, ತತ್ವಜ್ಞಾನದ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋದು. ತತ್ವದ ತ್ರಿಕಾಲ ಬಾಧ್ಯವಾದಂಥದ್ದು ಯಾವುದೈತಿ ಅದರ ತಿಳುವಳಿಕೆಯನ್ನು ಮಾಡ್ಬೋದು. ಅದಕ್ಕಾಗಿ ವ್ಯವಸಾಯ ನಮ್ಮದು. ಏನೆಲ್ಲ ಆ ವಿದ್ಯೆಯನ್ನು ನಾವು ಹೊಂದಬೇಕಾಗಿ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ, ಅದನ್ನು ಕಲೀಲಿಕ್ಕೆ, ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡೋಣ. ಆ ಕಾಯಕದೊಳಗೆ ತೊಡಗಿ ಬಿಡಬೇಡ. ಇದನ್ನು ಯಾವಾಗಲೂ ಇದು ಅಭ್ಯಾಸದಾಗ ಒಳಗೆ ಆಂತರಿಕವಾಗಿ ನಡಿಬೇಕು. ಶರೀರ ಚೇತಾರ್ಥ ಪ್ರಕಾರ ಹೆಂಗಾರ ಎಲ್ಲಾರ ಯಾಕಿರುವಲ್ಲೇ ನೀ ಅಲ್ಲಿರ್ಬೇಕು ಇಲ್ಲಿರ್ಬೇಕು ಅಂತ ಅದನ್ನು ಅಪೇಕ್ಷೆ ಮಾಡಕ್ಕೆ ಹೋಗ್ಬೇಡ. ಶರೀರ ಚೇತಾರ್ಥ ಅದು ಎಲ್ಲೆಲ್ಲಿ ಇರಬೇಕಾಗೈತೆ ಅಲ್ಲಿ ಎದ್ದು ಏನೇನು ತಿನ್ಬೇಕಾಗಿರುತ್ತೆ ತಿಂದು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಡೀತೈತಿ ಅದು, ಶರೀರ ಪ್ರಾರಂಭ ಪ್ರಕಾರ ನಡೆದಿರ್ತೈತಿ. ನೀನು ಮಾತ್ರ ನಿನ್ನ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು. ಈ ಕಾಯಿ ಇರುವುದರೊಳಗಾಗಿ ಇದಕ್ಕೆ ದಾಳಿ ಬರೋಕ್ಕಿಂತ ಮೊದಲೇ ಇದನ್ನು ಕೆಲಸ ಮಾಡ್ಬೇಕು. ಎಲ್ಲ ಮುಗಿದ ಮ್ಯಾಗ ಮಾಡ್ಕೋತಾನೆ ಸಾಧ್ಯ. ಅದಟ್ಟಾಗಬೇಕು ಇದಟ್ಟಾಗಬೇಕು. ಅವು ಎಂದೂ ನೀನು ಈಡೇರೋದೇ ಇಲ್ಲ ಆಸೆಗಳು. ಅವನು ತೃಪ್ತಿ ಪಡಿಸೋಕ್ಕಾಗುವಂಗಿಲ್ಲ. ಅದನ್ನಟ್ಟು ಮುಗಿಲಿ ಇದಟ್ಟು ಮುಗಿಲಿ ಆಗು ಮಾತಲ್ಲ. ನೀನು ಕತೆ ಶರೀರ ಕತೆನ ಮುಗಿತೈತೆ ಅದು ಮುಗಿಯೋದ ಕತೆ ಅಂತಾರಲ್ಲ. ಬಾಳೆ ಅದನ್ನು ತಿದ್ದಕ್ಕಾಗುವುದಿಲ್ಲ. ಅದ್ರ ಬೆನ್ನು ಹತ್ತಿದ ನಮಗೆ ಯಾರಿಗೂ ನೆಮ್ಮದಿ ಇಲ್ಲ. ವಿಷಯಾದಿಗಳು ಸುಖ ಕೊಡ್ತಾವಂತ, ವಿಷಯಾದಿಗಳಿಂದ ಸುಖ ಸಿಗ್ತೈತೆ ಅಂತ ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡ್ಲಿಕ್ಕತ್ತಾನ ಮಾನವ. ವಿಷಯಾರ್ಜನೆ, ವಿಷಯ ಸಂಗ್ರಹ, ವಿಷಯ ಸಂಗೋಪನೆ, ವಿಷಯ ಭೋಗ, ಈ ರೀತಿಯ ಕರ್ಮಗಳಲ್ಲಿ ನಿರಂತರ ತೊಡಗಿಬಿಟ್ಟೆವು ನಾವು. ಮಾನವನಷ್ಟು ಹೊಲಿಗೇರಿ ಬಡದಾಟಗಳು ಇತರೆ ಪ್ರಾಣಿಗಳಲ್ಲಿ ಇಲ್ಲ. ಅವು ಸರಳ ರೀತಿಯಿಂದ ಮಾಡ್ತಾವು. ಯಾಕ್ರಿ ಇಷ್ಟೆಲ್ಲ ಕಟ್ಗಿಟ್ಟೆ ಇಲ್ಲ ಅವಕ್ಕೆ. ನೀ ಎಷ್ಟು ಗುದ್ದಿ ಆಡ್ಬೇಕಾಗತ್ತೀವ ಇದನ್ನ. ಎಷ್ಟು ಕಾಯ್ದೆ ಅದಾವ ನಿನಗೆ. ಅವಕ್ಕೆ ಯಾವ ಕಾಯ್ದೆನೂ ಇಲ್ಲ. ಎಲ್ಲಿ ಬೇಕಲ್ಲೇ ತಿಂತಾವು, ಎಲ್ಲಿ ಬೇಕಲ್ಲೇ ಜೀವನ ಸಾಗಿಸಿ ಹೋಗ್ತಾವು. ಯಾವ ನಿರ್ಬಂಧನೂ ಇಲ್ಲ ಅವಕ್ಕೆ. ಅವು ಸ್ವತಂತ್ರ ಅದಾವ ಪ್ರಾಣಿಗಳು. ಇಬ್ಬರ ಪೈಕಿ ಒಬ್ಬಿಲ್ಲ ಒಬ್ಬ ಮಾರ್ಗಕ್ಕೆ ಬಿದ್ದಾಗ ನ್ಯಾಯ ಶುರುವಾಗೋದು.
ವಿಹಿತದೊಳಗಿದ್ರೆ ನ್ಯಾಯಕ್ಕೆ ಬರ್ತೈತ್ರಿ. ಒಬ್ಬ ದಾರಿ ಬಿಟ್ಟ ಮ್ಯಾಗ ಮತ್ತ ಅವ ಏನ್ ಮಾಡೋದು? ಒಬ್ಬ ಅಂತಾವ್ ಕುಡಿದಂದ್ರೆ ಏನ್ ಮಾಡೋದು? ಜಾನ ಕುಡಿದ್ರೆ 3 ಹಾದಿ ಅಂತ. ಜಾನ ಕ್ವಾಣ ಕುಡಿದ್ರೆ 2 ಹಾದಿ, ಕ್ವಾಣ ಕುಡಿದ್ರೆ 1 ಹಾದಿ. ನಾನು ನಿನಕಪ್ಪ ನಿಮ್ಮ ಅಪ್ಪನ ಅಂತಾನು, ಹೌದಿಲ್ಲ? ನಿನ್ಕಿಂತ ನಾ ಬಲ, ನಿನ್ಕಿಂತ ನಾ ಮೇಲಲೆ ಅಂತಾರಲ್ಲ, ಅದು ನಿನ್ಕಿಂತ ನಾ ಏನು ಕಡಿಮೆನ ಅಂತ. ನಾ ಏನು ಕಡಿಮೆ ಇಲ್ಲ ನಿನ್ಕಿಂತ. ನಾ ಯಾಕೆ ಬಿಡ್ಲಿದ್ದಾರಿ ನಿನಗೆ? ನಾ ಯಾಕೆ ಬಿಡ್ಲಿ ಅಂತ ಯಾರು ಮಾಡೋರು ದಾರಿ? ಕ್ವಾಣ ಕುಡಿದ್ರೆ ಹಂಗೆ ನೋಡು. ಸರಿ ಹಂಗೆ ಇಲ್ರಿ ಒಟ್ಟು ಹಿಂದಗಡೆ ಅದ್ರ ಫಲ ಉಣ್ಬೇಕು. ಇದ್ರ ಬದ್ರ ಚಕಡಿ ಟ್ಯಾಕ್ಟರ್ ಕೂಡಿದು ಇಲ್ಲೇ ನಮ್ಮ ಇದ್ರ ಅಂಗನವಾಡಿ ಮುಂದೆ ಆ ಕಡೆಯಿಂದ ಒಂದು ಬಂತು, ಈ ಕಡೆಯಿಂದ ಒಂದು ಬಂತು. ಹಿಂದಕ್ಕೆ ಸರ್ಸಾಕ್ತಾ ಇರಲಿಲ್ಲ. ಅವಾಗ ಬಾದ್ದ ಅದಲ್ಲ ನೆತ್ತು ಬಿಟ್ಟು ಹಿಂದಿಗಳು ಚಕಡಿಗಳು ಇವು ಅವಾಗೆಲ್ಲ ದನ ಗಳೆ ಬರ್ತಿದ್ವು, ಸಾಲು ಹಿಡ್ದ ನೆತ್ತು ಬಿಟ್ಟು ಏನು ಮಾಡೋದು? ಇವ್ರನ್ನ ಹೇಳಿರ್ ಕೇಳುವಲ್ರಿ. ಅವಾಗ ಹೇಳಂತಾವ ಏನು ಮಾಡೋದು? ಇಬ್ರು ಇಳೀರಿ ನೀವು ಒಂದು ಹಿರಿಯರ, ನಾವು ಹೊಳಸ್ತೇವೆ ಅಂತ ಅವರ ಹೊಳಸಿರೋದು. ಶಾನ್ಯಾರದ್ರಿ ಇಳೀರಿ ನೀವು ಅಂತೇಳಿ. ನಮ್ಮ ಊರಾಗ ಆದದ್ದನ ಅಂಥವ್ರು ಅದಾರ, ಎಲ್ಲ ಊರಾಗೂ ಅದಾರ, ಹೌದಿಲ್ಲ? ನಾಯಕಪ್ಪ ನಾಯಕಂತ ಹಂಗಾರೆ ಇಬ್ರು ಇಳಿದು ಬಿಡ್ರಿ ನೀವು. ಇಳಿಸ್ಕಾರ ಅದನ್ನ ಗಾಡಿ ಹಿಂದಕ್ಕೆ ತೊಗೊಂಡು ಚಕಡಿ ಹಿಂದಕ್ಕೆ ಸರಿಸಿ ಹಾದಾಡವ್ರಿಗೆ ದಾರಿ ಮಾಡಿಕೊಟ್ರು. ಏನಾರು ಹಾರಿಗೆ ಹಿಡ್ಕೊಂತ ಹೋಗ್ರಿ ಅಂತ. ಏನು ಮಾಡೋದ್ರಿ ಇವನ್ನ? ಕೂಣ ನಾಯಕ ಸರಿಲ್ಲ ಅಂತ ನಾಯಕ ಸರಿಲ್ಲ ಅಂತ. ಅದೇ ನೋಡಿ, ಜಗಳ ಹತ್ತಿದಾಗ ಹೇಳಕ್ ಹೋದ್ರೆ ಹೇಳ್ತೀವಿ ಹೋಗು ಅಂತಿರ್ತಾರೆ. ಕೇಳುದಿಲ್ಲ. ಯಾಕ್ರಿ? ಹೊಡೆದ್ಕೊಂಡಿರ್ತಾವ. ನ್ಯಾಸರ್ಗಿ ಡಾಕ್ಟರ್ಗೆ ಕಡ್ದು ಕುಂತಿ ಶಿರ್ಸಲ ಕಲ್ಲು ಹೊಡೆದ್ಬಿಟ್ಟ ಅವಂಗ. ನ್ಯಾಸರ್ಗಿ ಡಾಕ್ಟರ್ಗೆ ಬುದ್ಧಿ ಹೇಳಕ್ ಹೋದ ಅವ್ರಿಗೆ. ಅವಾಗ ಹೊಳ್ಯಾಕ ಹೋಗಿ ತಪ್ಪಿ ಅವಾಗ ನ್ಯಾಸರ್ಗಿ ಡಾಕ್ಟರ್ ಕುಂತ ಸ್ವಲ್ಪ ಅದು ಬ್ಯಾಂಡೇಜ್ ಕಟ್ಬಿಟ್ಟು ನೀನು ಗೊತ್ತ. ನ್ಯಾಸರ್ಗಿ ಡಾಕ್ಟರ್ ಇದ್ದಾವ. ಅವ್ರ ನ್ಯಾಯ ಮಾಡಬೇಡ್ರಿ ಅಂತ ಹೇಳಕ್ ಕಲ್ಲಿನ ಕಡ್ತಾವ ಕುಂತೀವಿ. ಏನ್ ಮಾಡ್ತಿದ್ದಿಲ್ಲ? ಇಲ್ಲ ಕೇಳಿದವ್ರು ಹೇಳಿದವ್ರು ಎಲ್ಲ ಏನ್ ಊರಿಗೆ ಬುದ್ಧಿ ಹೇಳಕ್ ಹೋದವ್ರು ಹಿಂಗಾಕೈತಿಲ್ಲ. ಹಗರಾಕೈತಿ. ಇನ್ನೊಬ್ಬರಿಗೆ ಪರೋಪದೇಶ ಪಾಂಡಿತ್ಯ ಭಾಳ ಕಠಿಣ ಐತಿ. ಉಚ್ಚತಮ ವಿಚಾರಗಳನ್ನು ಹೇಳ್ತಾನ, ಅತಿ ಹೀನ ಕೃತಿಗಳನ್ನು ಮಾಡ್ತಿರ್ತಾನ. ಅದ ವರ್ಗದಾಗ ಅದೇವು ನಾವೆಲ್ಲ, ಹೌದಿಲ್ಲ? ಹೇಳಾಕನ ತಾವು ಹೇಳವನ ಆದ್ರೆ ಒಳಗೆ ಎಂಥ ಒಳದ ಕೃತಿಗಳದಾವ ನೋಡಿ, ಹೀನ ಕೃತಿಗಳದ. ಮತ್ತು ಅದು ಹೀನ ಸ್ಥಿತಿ ಬರ್ತೈತಿ ನಿನಗೆ ಹೀನ ಕೃತಿಗಳನ್ನು ಮಾಡಿದರೆ. ಶೀತೋಷ್ಣಾದಿಗಳನ್ನು ತಡ್ಕೊಳಕ್ಕೆ ಬಟ್ಟೆ ಹಾಕ್ಕೋತೇವೋ ಏನು ಚಂದಕ್ಕೆ ಹಾಕ್ಕೋತೇವೋ ನಾವು? ಚಂದ ನೋಡೋದು, ಅದ ಶರೀರಕ್ಕೆ ಆರೋಗ್ಯ ಆಕೈತಿ ಬಿಡೋದು, ಅದನ್ನು ನೋಡೋದಿಲ್ಲ. ಚಂದ ಆಗೋದು ನೋಡೋದು, ಹೌದಿಲ್ಲ? ಆರೋಗ್ಯ ಆಗುವಂಥ ಅನ್ನ ಶರೀರಕ್ಕೆ ಹಾಕೋದಿಲ್ಲ, ನಾಲಿಗೆಗೆ ರುಚಿ ಆಗೋದನ್ನು ನೋಡ್ತೇವೆ ನಾವು, ಹೌದಿಲ್ಲ? ನಾಲಿಗೆಗೆ ಯಾವ್ದು ರುಚಿ ಇರ್ತೈತಿ ಅದು ಹೊಟ್ಟಿಗೆ ಕಹಿ ಆಕೈತಿ. ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂದರು. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ಬಾಯಿಗೆ ಯಾವ್ದು ಕಿಸ ಅನಿಸ್ತೈತಿ ಅದು ಹೊಟ್ಟಿಗೆ ಹಿತ ಅನಿಸ್ತೈತಿ.
ಆ ನಾಲಿಗೆ ರುಚಿ ಆಗೋದು ದಿನ ಒಂದು ನಮೂನಿ ರುಚಿ ರುಚಿ ಪದಾರ್ಥ ಮಾಡೋದು. ಹಿಂಗಾಗಿ ಶರೀರ ಎಲ್ಲ ಕೆಟ್ಟು ಹೋಕ್ಕವು. ನಾಲಿಗೆ ಬೆನ್ನು ಹತ್ತಿ ನಾಲಿಗೆಪ್ಪನವ್ರ ಮಾತು ಯಾಕ್ರಿ ಅವ್ರದ ಕೇಳೋದು. ಹೊಟ್ಟೆಪ್ಪನವ್ರ ಮಾತು ನಾಲಿಗೆಪ್ಪನವ್ರು ಕೇಳ್ಬೇಕಲ್ಲ. ಕೈ ಮುಗಿತೇನೋ ಮಾರಾಯ, ನನಗೆಲ್ಲ ತ್ರಾಸ ಆಗೈತಿ, ಹಾಕಬೇಡ. ಬೇಕರಿ ಫುಡ್ಡ ಬೇಕಪ್ಪ ನನಗೆ, ತಂದಿಲ್ಲ ಬ್ರೆಡ್ಡು ಸಣ್ಣ ಕಾರ್ದಾನಿ ಬೇಕರಿ ಐಟಮ್. ಶರೀರ ಯಾಕೆ ದವಾಖಾನಿಗೆ ಎಡ್ತಾಗ್ತಾವ ಬೇಕರಿ ಐಟಮ್ ತಿಂದ. ಕಾಯಂ ಪೇಷಂಟ್ ಹೌದಿಲ್ಲ, ವಾದ ಗುಲೆ ಹಂಗೆ ಹೋಗುದನಪ್ಪ ಅವನು. ಬ್ರೆಡ್ಡು ಬಿಸ್ಕಿಟ್ಟು ಇಂಥವು ತಿನ್ನು, ಹೌದಿಲ್ಲ. ಇಂಥವೆಲ್ಲ ಕೃತ್ರಿಮ ಆಹಾರ ತಿಂದ ಕಾಲ ಶರೀರ ಎಲ್ಲ ಕೆಟ್ಟು. ಹಣ್ಣು ತಗೋದಲ್ಲ ಮತ್ತೆ ಯಾಕ್ರಿ, ಹಣ್ಣದು ತಿನ್ನಾನು ಸರಿ. ಅಂಥವೆಲ್ಲ ಅಂತ ಇದಾಗೋದಿಲ್ಲ. ಅದಕ್ಕೆ ಶರೀರಕ್ಕೆ ಆರೋಗ್ಯ ಆಗುವಂಥದ್ದನ್ನು ಅದು ಬೇಕಲ್ಲ, ತಿನ್ನುಭವನೂ ಬೇಕು. ಅದಕ್ಕೆ ಅಂದಾಗ ಅನುಭವ ಇದು. ಶರೀರ ಆರೋಗ್ಯವಾಗಿ ಇಟ್ಕೋಬೇಕಾತಂದ್ರೆ ತಿನ್ನುಭವ ಬೇಕು. ಏನು ತಿಂದರೆ ಹೆಂಗಿರ್ತೈತಿ ಶರೀರ, ಎಷ್ಟು ತಿನ್ನಬೇಕು ಪ್ರಮಾಣ, ಅದು ರುಚಿ ಐತೆ ಅಂತ ಎಕ್ಕಳಾಗಿ ಹೊಡೆದು ಬಿಡೋದು. ಹಂಗೆ ತಿನ್ನು ಅನುಕೂಲ ತಿಂದು ಬಿಡೋದು. ಯಾಕ್ರಿ ಹೊಡ್ತಾ ಹೊಡೆದು ಬಿಡೋದು, ನಂದಲ್ಲ ಏನೋದಲ್ಲ ಅಂತ. ಯಾಕ್ರಿ ಅದಾಗ ಕಾರ್ಯಕ್ರಮದಾಗ ಹೊಡೆದು ಬಿಡೋದಪ್ಪ, ಶಿಸ್ತ ಎಲ್ಲ ಉಪ್ಪಿಟ್ಟು ಬಪ್ಪಿಟ್ಟು ಶಿಸ್ತು ಇರ್ತೈತೆ. ನಾವು ನಿಮ್ಮ ಮನ್ಯಾಗ ಹಿಂಗೆ ಮಾಡ್ತೀವಿ. ಲಿಮಿಟೇ ಇಲ್ಲಲ್ಲ, ಶರೀರ ತಡ್ಕೋತೈತಿ ಇಲ್ಲ ಅನ್ನೋದು ಖಬರ್ ಇಲ್ಲೇ ಹೊಡಿತೀಯಲ್ವ. ಏನು ಮಾಡೋದು, ಮನ್ಯಾಗದು ಇಷ್ಟೆಲ್ಲಿ ಹಾಕ್ಬೇಕ್ರಿ ನಮ್ಗೆ, ಹೌದಿಲ್ಲ. ಹೊಡ್ತಾ ಹೊಡೆದು ಬಿಡುದು ಶಿಸ್ತ. ಆಸೆಗೆ ಬಿದ್ದು ಆಶಾನ ಎಲ್ಲ ಗತಿಗೆಡಿಸ್ತದೆ. ತಿನ್ನುವ ಆಶಾ, ನೋಡುವ ಆಶಾ, ಎಲ್ಲ ಇಂದ್ರಿಯಗಳ ಆಶಾಕ ಆಶಾ ಅನ್ನೋದು, ವಿಷಯದ ಆಶಾ. ಅದು ನಮ್ಮನ್ನೆಲ್ಲ ಸಮಾಧಾನ ಶಾಂತಿಯನ್ನು ಗತಿಗೆಡಿಸ್ತೈತೆ ಅಂತ. ಆಶಾನ ಗತಿಗೆಡಿಸ್ತದೆ ಅಂತಾರಲ್ಲ, ಅದೇ ಆಶಾದ ಬೆನ್ನು ಹತ್ತಿ ನಮಗೆ ಈ ಸ್ಥಿತಿ ಆಗೈತೆ. ಹಿತ ಯಾವುದು ಅಹಿತ ಯಾವುದು ಅನ್ನೋದು ಎಷ್ಟು ಜನರಿಗೆ ಹೊಳೆದೈತಿ ಇದು. ಈಗ ಅದನ್ನು ವಿಚಾರ ಮಾಡಲಿಲ್ಲ ಅಂದ್ರೆ, ಮನುಷ್ಯನ ಜನ್ಮಕ್ಕೆ ಬಂದ ನಮಗೆ ನೀವು ವಿಚಾರ ಮಾಡಲಿಲ್ಲ ಅಂದ್ರೆ ಬಾಕಿ ಜನ್ಮದಾಗ ಬರ್ತೈತೇನ್ರಿ ಇದು? ಕಾಗಿ ಗುಬ್ಬಿ ಜನ್ಮದಾಗ ವಿಚಾರ ಮಾಡಕ್ಕೆ ಬರ್ತೈತೇನೆ ಇದನ್ನ? ನಿತ್ಯ ಯಾವುದು ಅನಿತ್ಯ ಯಾವುದು, ಹಿತ ಯಾವುದು ಅಹಿತ ಯಾವುದು ಅನ್ನೋದನ್ನು ನೀ ಇಲ್ಲಿ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋದು ಈಗ ಮನುಷ್ಯನ ಜನ್ಮ ಇದ್ದಾಗ ಬರ್ತೈತಿ. ಯಾರು ಇದನ್ನು ವಿಚಾರ ಮಾಡಿ ಆ ಸ್ಥಿತಿ ಹೊಂತಾರ ಅವ್ರು ಆರಾಮಿರ್ತಾರೆ. ಮುಂಜಾನೆ ಮಟ್ಟ ಎದರ ದಶೆಯಿಂದ ತೆಗ್ತೀರಿ ನೀವು? ಹಗಲಿ ರಾತ್ರಿ ಎದಕ್ಕಾಗಿಪ್ಪ? ಬರೇ ವಿಶೇಷ ಸಂಬಂಧ ಬಡ್ಕೊಂಡು ಸತ್ತು ಕೆಲಸ ಇಲ್ಲ. ಇದಾಗ ಹೋಗ್ಲಿ, ಇದ್ರ ಕಾಲದಾಗ ಅಂತ. ನಮಗೆ ಬೇಕಾದದ್ದು ನಮ್ಮಲ್ಲೇ ಅದ ಅನ್ನೋದು ಯಾವ ವಿಶ್ವವಿದ್ಯಾಲಯದವ್ರು ಉಳ್ದತ್ತಿದು? ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಸುಖ, ದೂರ ಬೇರೆ ಇಲ್ಲ. ಅದು ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಾಗತ್ತಿ, ಸುಳತ್ತಿ ಕೆಲಸ ಇಲ್ಲ. ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ನೀನು ದುಃಖ ಪಡ್ಲಿಕ್ಕತ್ತಿ. ನೀನ ಅದಾದಿ ಅನ್ನೋದು ಗೊತ್ತಿಲ್ಲದ ಅದೇ ಅಜ್ಞಾನ. ನಾನ ಸುಖ ಸ್ವರೂಪ ಇದ್ದೇನೆ ಅನ್ನೋದು ಇಲ್ಲದೇ ಇರೋದು ಅಜ್ಞಾನ. ಅದನ್ನು ಗೊತ್ತು ಮಾಡ್ಕೋದು ಅಜ್ಞಾನ. ಮನುಷ್ಯನ ಜನ್ಮಕ್ಕೆ ಬಂದವ್ರು ಎಲ್ಲರಿಗೂ ಅದನ್ನು ಮಾಡ್ಕೊಳಿಕ್ ಬರ್ತದೆ. ಒಮ್ಮೆ ಅದ್ರ ಗೊತ್ತು ಮಾಡ್ಕೊಂಡೆ ಅಂದ್ರೆ ನಿನಗೆ ಈ ಕಷ್ಟಪಡೋದೆಲ್ಲ ತಪ್ಪಿಡ್ತೈತಿ. ದುಃಖದಿಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಆಕೈತಿ ಅಂತ. ಇದಕ್ಕೆ ಮೋಕ್ಷ ಅಂತಾರೆ. ಯಥಾರ್ಥ ನಾನು ಯಾರಿದ್ದೇನೋ ತಿಳ್ಕೊಂಡ್ಬಿಟ್ಟಿವ ಅಂದ್ರೆ ನನಗೆ ಬೇಕಾದ ವಸ್ತುನ ನಾನು ಅನ್ನೋದು ಹೊಳೆದು ಬಿಡ್ತೈತಿ. ಅನ್ಯದ್ರ ಹುಡುಕೋದು ತಪ್ಪಿಬಿಡ್ತೈತಿ. ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಎಳ್ಳಷ್ಟು ದುಃಖ ಇಲ್ಲಪ್ಪ ನಿಜವನ್ನು ತಿಳಿದ ಮ್ಯಾಗ ನಾನೇ ಆನಂದ ಸ್ವರೂಪ ಇದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋದು ಹೊಳೆದ ಮಟ್ಟ ಮತ್ತು ದುಃಖ ಪಡೋಣ. ಅದ್ರಾಗ ಸಿಗ್ತೈತಿ, ಇದ್ರಾಗ ಸಿಗ್ತೈತಿ. ಆಶಾದ ಬೆನ್ನು ಹತ್ತಿ ತಿರ್ಗಾಕೈತಿ. ಅಜ್ಞಾನದಿಂದ ಇದು ಉಂಟಾಗೈತಿ. ನಿನ್ನ ಬಗ್ಗೆ ಇದ್ದ ನಿನಗೆ ಗೊತ್ತಿಲ್ಲ, ಅದನ್ನು ಗೊತ್ತು ಮಾಡ್ಕೋ.
ದೌಡ್ ಮಾಡ್ಕೋಯ್ದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀ ಯಾರು ಅನ್ನುವಂಥ ಜ್ಞಾನವನ್ನು ಮನುಷ್ಯ ಕುಲದ ಜನನದ ಲಾಭ ನಾನಾರೆಂಬುದನ್ನು ತಿಳಿದು. ನಾನಾರೆಂಬುದನ್ನು ತಿಳ್ಕೊಂಡೆ ಅಂದ್ರೆ ನಿನಗೆ ಬೇಕಾದದ್ದು ನೀನ ಅನ್ನೋದು ನಿನಗೆ ಹೊಳೆದು ಬಿಡ್ತೈತಿ. ಅನ್ಯದ್ರಾಗ ಹುಡುಕುತ್ತಾಗ ಬಿಡ್ತೈತಿ. ಏ ಇದು ಗಟ್ಟಿ ಆಗ್ಬೇಕಲ್ಲ. ಒಮ್ಮೆ ಈ ಜ್ಞಾನ ನಿನಗೆ ಆತ ಅಂದ್ರೆ ಪುನಃ ನಿನಗೆ ಅಜ್ಞಾನ ಬರುದಿಲ್ಲ. ನಿನಗೆ ಜ್ಞಾನ ಒಮ್ಮೆ ಹುಟ್ಟಿದೆ ಅಂದ್ರೆ ಅಜ್ಞಾನ ಬರುದಿಲ್ಲ. ಮತ್ತೆ ಅಜ್ಞಾನದಾಗ ಬೀಳುದಿಲ್ಲ. ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ. ಇಲ್ಲ, ಜ್ಞಾನ ಒಮ್ಮೆ ಹುಟ್ಟಿದೆ ಅಂದ್ರೆ ಅದು ಸಾಯುವುದಿಲ್ಲ. ಅದಕ್ಕೆ ಜಾಗೃತ ಆಗ್ರಿ. ನಿನ್ನ ಮನುಷ್ಯದ ಎಚ್ಚರಿಕೆಯನ್ನು ಮಾಡ್ಕೊರಿ. ಪ್ರತಿಯೊಬ್ಬ ಮಾನವನಿಗೂ ಇದು ಬರ್ತೈತಿ. ಅನ್ಯದ್ರಾಗ ಹುಡುಕೋದೆಲ್ಲ ತಪ್ಪಿ ಬಿಡ್ತೈತಿ. ಕೆಲಸ ಇಲ್ಲ, ಅದ್ರಾಗೈತಿ ಇದ್ರಾಗೈತಿ. ಹಂಗಾರೆ ಇದ್ದಿದ್ರೆ ಯಾಕೆ ಸುಖ ಸಿಕ್ಕಿಲ್ಲ ಹಂಗಾರೆ? ಹೌದಿಲ್ಲ? ವಿಷಯ ವಸ್ತುಗಳಲ್ಲಿ ಸುಖ ಐತೆ ಅಂತ ಅವುಗಳ ಪ್ರಾಪ್ತಿಗಾಗಿ ತೇಕಬೇಕಾಗೈತಿ. ನಾವು ಕರ್ಮಗಳನ್ನು ಮಾಡಬೇಕಾಗೈತಿ. ನಾವನ್ನೆಲ್ಲ ಮಾಡಿ ಕರ್ಮ ಮಾಡಿ ಅವನು ಪ್ರಾಪ್ತಿ ಮಾಡ್ಕೊಂಡ್ರೆ ನಿನ್ನ ತೃಪ್ತಿ ಐತಿ ನಾವು ನೋಡ್ಕೊಂಡ. ಕಡಿಕೆಲ್ಲ ಕೈ ಬಿಟ್ಟು ನಿನ್ನೊಳಗ ನೀ ತೃಪ್ತಿ ವಿಶ್ರಾಂತಿ ಅನ್ನುವಂತಿ. ಅವೆಲ್ಲ ಹೋದವು. ಅವನಿಗೆ ಗಳಿಸಿದ್ದು ಇವು ಎಲ್ಲಿ ಉಪಯೋಗ ಬರ್ತಾವೆ ಹೇಳಿ? ಆರಾಮಿರಕ್ಕೆ ಉಪಯೋಗ ಬಂದವ ನಾವು? ನಿನ್ನ ಹೊಲ ಮನಿ ಮಕ್ಕಳು ಮರಿ ಏನೇನದಾವ ಅಂತೀಯಲ್ಲ, ಸುಖ ಕೊಡುವ ವಸ್ತುಗಳು ಯಾವ ನೆನಪು ಸುಖ ಇಲ್ಲ. ಅವು ಅವು ಇಲ್ಲೇ ನಿನಗೆ ಆರಾಮ ಅನುಭವ ಬರಬಾರ್ದಾಗಿತ್ತಂಗ. ನಿದ್ದೆ ಎದ್ದಿದಾಗ ಇವು ಯಾವು ಇಲ್ಲ, ಸಂಬಂಧನೇ ಇಲ್ಲ. ಹಂಗಾಗಿ ಏನು ಮಾಡಿದಂಗೆ ನೀ ಮಾಡುವ ವ್ಯರ್ಥ. ನೀ ಮಾಡೋದು ಸುಳ್ಳ ಬಡ್ಕೊಂಡು ಕೆಲಸಿದ್ದು. ಅದನ್ನು ಮಾಡಿನೇ ಇದನ್ನು ಮಾಡಿ ಏನಾರ ಮಾಡೋದ್ರಿಂದ ದೊರೆಯುವುದಲ್ಲ. ತಿಳಿದರೆ ಮಾತ್ರ ದುಃಖದಿಂದ ಬಿಡುಗಡೆ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಬಾರ್ದು. ತಿಳ್ಕೊಳ್ಳಿಕ್ಕೆ, ನಿಮ್ಮ ನಿಜವನ್ನು ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ. ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಇದ ನಮ್ಮ ಕರ್ತವ್ಯ. ಅದ ಹುಡುಕಿದ್ದು ಅದ್ರಾಗೈತಿ ಇದ್ರಾಗೈತಿ ಹುಡುಕುದ್ರಾಗ ಹೋಗಿಬಿಡ್ತೀನಿ ನಾ. ವಿಷಯ ಅಲ್ಲ ಏನು ಸುಳ್ಳ ಹೋತಲ್ಲೋ ನಿನ್ನ. ಹಿಂಗ ಹೋದಾವು ನಿನಗಿಲ್ಲ ನೆನವು. ನಿಂದ ನಿನಗೆ ಗೊತ್ತಿಲ್ಲ. ಇದಾಗ ಹೋದ್ವಲ್ಲ ವೇಳೆ ಎಲ್ಲ ಇದ್ರಾಗ ಆಯುಷ್ಯ ಎಲ್ಲ ಹೋತಲ್ಲ. ಜನ್ಮ ಜನ್ಮಾಂತರ ಎಷ್ಟೋ ಹೋಗ್ಯಾವು. ನಿಂದ ನಿನಗೆ ಗೊತ್ತಿಲ್ಲದ್ರೆ ಅನ್ಯದ್ರಾಗ ಹುಡುಕಾಕೈತೆ ಜನ್ಮಗಳು ಕಳೆದು ಹೋದ. ಏನು ಯಾವ ಪುಣ್ಯಾತ್ಮ ಹೊಳಿತೈತಿ ನೋಡ್ರಿ. ಅದಕ್ಕೆ ಪುಣ್ಯವನ್ನು ಮಾಡ್ರಿ ಅಂತ ಹೇಳಿದ್ರು. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರು. ಆ ಪುಣ್ಯ ನಿಮಗೆ ಜಾಗೃತಗೊಳಿಸ್ತದೆ. ಫಲಾಪೇಕ್ಷೆ ಇಲ್ಲದ ಪುಣ್ಯವನ್ನು ಮಾಡಿ. ಇನ್ನೊಬ್ಬರಿಗೆ ಅಪೇಕ್ಷೆ ಇಟ್ಕೊಂಡು ಮಾಡಕ್ಕೆ ಹೋಗಬೇಡ. ನಿಷ್ಕಾಮ ಪುಣ್ಯ, ಯಾವುದೋ ಫಲಾಪೇಕ್ಷೆ ಇಲ್ಲದ ನಾವು ಮಾಡಬೇಕು. ಮಾಡುವಂಥದ್ದು ಬೇಕಲ್ಲ. ಅಂಥವ್ರು ಅದಾರ, ಪುಣ್ಯವಂತರು ಅದಾರ ಭೂಮಿ ಮ್ಯಾಗ ಸಾಕಷ್ಟು ಜನ ಅದಾರ. ನಮಗೆ ಗೊತ್ತಿಲ್ಲ ಅಷ್ಟೆ. ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಅವ್ರ ಸ್ವಭಾವನ ಹಂಗಿರ್ತೈತಿ. ಕೆಡಕಂತಿ ಅವರು ಮಾಡಿಸೇ ಬಿಡುದಿಲ್ಲ. ಅವರು ಅಂಥವ್ರು ಅದಾರ ಭೂಮಿ ಮೇಲೆ. ಇನ್ನೊಬ್ಬರು ಕಷ್ಟದಾಗ ಅದಾರ ಅಂದ್ರು ತಗೋರಿ ಅಂತ. ಹೌದಿಲ್ಲ? ತೊಂದರೆ ಆಕೈತಿ ಅಂದ್ರೆ ಅಲ್ಲಿ ನೋಡಿ ಸಹನ ಮಾಡ್ಕೊಳಕ್ಕಾಗೋದಿಲ್ಲ. ಅವರು ತಮ್ಮದಾರು ಅದನ್ನು ಕೊಟ್ಟರು ತಗೋರಿ ಅದನ್ನಂತ. ಈ ಬರಬೇಕಲ್ಲ ಇದು ನಮಗೆ. ನಾವು ಕೆಟ್ಟದ್ದು ನೋಡ್ಕೊತ ನಿಲ್ತೇವೆ ಹೊರತು ನಾವು ಸಹಾಯ ಮಾಡ್ಬೇಕು ಅನ್ನೋದು ಬರೋದಿಲ್ಲ. ಬುದ್ಧಿ ನಾವು ಇಂಥ ಅವಕಾಶ ಸಿಗ್ತೈತೆ ನಿಮ್ಗೆ. ಕಷ್ಟದಾಗಿದ್ದಾನ ಅಂತಾದ್ರೆ ನಾ ಅದನ್ನು ಸದುಪಯೋಗ ಮಾಡ್ಬೇಕು, ಅಲ್ಲಿ ಸಹಾಯ ಮಾಡ್ಬೇಕು ನಾನು ಅನ್ನೋ ಬುದ್ಧಿ ಬರೋದಿಲ್ಲ. ವಿದ್ಯಾರ್ಥಿ ಇರ್ತಾವ ಪಾಪ ಅಂತೇಳಿ ಇರೋದಿಲ್ಲ. ಯಾಕ್ರಿ ಪರಿಸ್ಥಿತಿ ಹಿಂಗಿರ್ತೈತಿ ಕೇಳ್ತಿರ್ತಾವ. ಅಂಥವ್ರಿಗೆ ಯಾಕ್ರಿ ಸಹಾಯ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ವಿದ್ಯಾರ್ಥಿ ನಿನ್ನ ಕೈಯಾಗ ಕೆಲಸ ಮಾಡವ್ರ ಅವ್ರ ಯಾಕ್ರಿ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ ನಿಮಗೆ. ಈಗ ಬಾಳೆ ನಡೆಸ್ಪತ್ ಹೋಗಿ ಹಿಂದಗಡೆ ಲೆಕ್ಕ ಮಾಡೋಣ ಅನ್ನೋದಿಲ್ಲ. ಯಾಕ್ರಿ ನಿಂದು ಎಷ್ಟಾಗೈತಿ ಅದನ್ನು ಮೊದಲು ಲೆಕ್ಕ ಮಾಡಂತಾರೆ. ಹೌದಿಲ್ಲ? ಗೆರಿ ಕೊಯ್ತಾನ ಅದಕ್ಕೆ. ಯಾಕೆ ಅವರು ಹಂಗದಾರ, ಅವರು ಹಂಗದ. ಪರಿಸ್ಥಿತಿ ಹಂಗೈತಿ. ನೀ ಒಳ್ಳೆಯವ ಆದ್ರೆ ಎಲ್ಲರೂ ಒಳ್ಳೆಯವ ಹಾಕಿದ್ರು. ನೀ ಒಳ್ಳೆಯವ ಹಾಕಲಿ, ಇನ್ನೊಬ್ರಿಗೆ ಹಿತ ಮಾಡಕ್ಕಲಿ, ಅವ್ರು ನಿನಗೆ ಹಿತ ಮಾಡ್ತಾರೆ. ಹೌದಿಲ್ಲ? ಮೊದಲು ನೀ ಮಾಡ. ಇನ್ನೊಬ್ಬರು ಅಪೇಕ್ಷೆ ಮಾಡಕ್ಕೆ ಹೋಗ್ಬೇಡ. ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಅದನ್ನ ಫಲಾಪೇಕ್ಷೆ ಇಲ್ಲದ ನೀವು ಅವ್ರಿಗೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಿರಿ.
ಆ ಪುಣ್ಯ ಅಂದಾಗಿ ರೀತಿ ಇದೈತಿ ನಿನಗೆ. ಹಂಗೆ ನಾನು ಹೇಳ್ತೇನೆ ಅಂದ್ರೆ ಕೇಳಿ ಮಾಡಿ ಒಂದು ಪೈಪ ಅವನಿಗೆ ಇನ್ನೊಬ್ಬರು ಹಿತಕ್ಕೋಸ್ಕರ ಅದಿರ ಇದ್ರಾಗ ಆಚರಣೆ ಇಲ್ಲ ಅಂದ್ರೆ ಏನು ಮಾಡೋದು? ವೇದಾಂತ ಅಂದ್ರೆ ಅದರಂತೆ ಇದ್ರೆ ವೇದಾಂತಿ ಅಂದ್ರೆ ಆ ಲಾಭ ತಗೊಂಡ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ನೀವು. ಸತ್ಶಾಸ್ತ್ರ ಶ್ರವಣ ಕೇಳಿದವರೆಲ್ಲ ಅಂದ್ರೆ ಈ ದಾರಿ ಹಿಡ್ದಂಗೆ ನೀವು. ಅಜ್ಜವ್ರು ಸ್ಪಷ್ಟ ಹೇಳ್ಬಿಡ್ತಿದ್ರು ಅವ್ರು ಹಿಂಗೆ. ಇದನ್ನು ಕೇಳ್ತಿರಲ್ಲ, ಕೇಳಿದಿಂದ ಇನ್ನೊಬ್ಬರಿಗೆ ಯಾವಾಗ ನನ್ನಿಂದ ಹಿತ ಆದಿತ್ತೋ ಅವಕಾಶಕ್ಕೆ ಹಾಕೊಂಡು ಅದನ್ನು ಸಹಾಯ ಮಾಡಕ್ಕೆ ಕಲೀರಿಪ್ಪ. ಇಲ್ಲಿ ನೋಡ್ತೀರಿ ಇನ್ನೊಬ್ಬರಿಗೆ ಹಿತ ಮಾಡೋದು ನೋಡಿ ಮತ್ತು ನೋಡಿ ಮಾಡೋಕ್ಕಾಗೋದು ಅಂದ್ರೆ ನೋಡ್ರಿ ಮಹಾತ್ಮರ ಜೀವನ ಎಲ್ಲ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟರು. ನಾವು ಸ್ವಾರ್ಥ, ಹೌದಿಲ್ಲ? ನಮ್ಮ ಮನೆ ನಮ್ಮ ಬಾಳೆ ಅದಕ್ಕಾಗಿ ಅಷ್ಟೇ ಮಾಡೋಣ. ಇನ್ನು ಮೊಮ್ಮಕ್ಕಳಿಗೆ ಇವ್ರಿಗೆ ಅಷ್ಟೇ ಕೊಡೋಣ ಕಿಸೆದ ಅಂತ. ಇನ್ನೊಬ್ಬರಿಗೆ ಕೊಡ್ಬೇಕಂದ್ರೆ ಕೊಡೋಣ ಸರಿ ಮುಚ್ಚೋದಿಲ್ಲ ಕಿಸೆದ ಅನ್ನೋದು, ಹೌದಿಲ್ಲ? ಕೊಡು ಬುದ್ಧಿ ಬರೋದಿಲ್ಲ. ನಾವು ಸಹಾಯ ಮಾಡ್ಬೇಕು ಅಂತಲ್ಲಿ ಸತ್ಪಾತ್ರದೊಳಗೆ ಕೊಡಬೇಕು. ಮನುಷ್ಯನ್ಯಾಗ ಕೊಡಬೇಕನ್ನೋ ಭಾವ ಒಂದು ಸಲ ಬಿಟ್ಟು 2 ಸಲ ಬಂದ್ರೆ ತನ್ನಿಂದ ತಾನ ಆ ಕೃತಿಗಳಾಗ ಮಾಡಕ್ಕೆ ಹಸ್ತೈತೆ. ಅದು ಆ ಭಾವ ಸಹಿತ ಬರೋದಿಲ್ಲ. ಇನ್ನೊಬ್ಬರು ನೋಡ್ಯಾರ ಕಲಿಬೇಕಿಲ್ಲ ಅದನ್ನು. ನಾವು ಅವರಂತೆ ಕೊಡಬೇಕಪ್ಪ. ಯಾವಾಗ ನಾವು ಕೊಟ್ಟೇವಿ, ನಾನು ಯಾವಾಗ ಪುಣ್ಯ ಗಳಿಸೀನಿ ಅಂತ ಬುದ್ಧಿ ಬರಬೇಕು. ಭಾಳ ಕಠಿಣ. ಬರೇ ಸಂಗ್ರಹ ಮಾಡೋದು ಏನು ಮಾಡೋದು? ಕೊಡಲೆ ಸಂಗ್ರಹ ಮಾಡ್ಕೊಂಡು ಸಮುದ್ರ ನೀರಿದ್ದಂಗೆ ಎದಕ್ಕೆ ಉಪಯೋಗ ಮಾಡೋದು? ಯಾರು ತಗೋತಾರ್ರಿ ಅದನ್ನು? ಅದಿಲ್ಲ ವಾರ್ತ್ಯ ನೀರು ವಾರ್ತಿ ಸಾಣದಿರ್ತೈತಿ. ಎಷ್ಟು ಮಂದಿಗೆ ಅದು ಹಿತ ಮಾಡೋದು? ಅದಿಲ್ಲ ಏನು ಮಾಡೋದು? ತಗೊಂಡು ಸೌಕಾರಿಕೆ ಐತೆ ಅಂತ ತಗೊಂಡು ಸಮುದ್ರ ನೀರಿದ್ದ ಅಂತ ತಗೊಂಡು ಎದಕ್ಕೆ ಬರೋದು? ನೀನು ಸೌಕಾರಿಕೆ ತಗೊಂಡು ಬೆಂಕಿ ಹಚ್ಚ ವ್ಯರ್ಥ. ಅದಕ್ಕೆ ಉಪಯೋಗ ಮಾಡ್ಕೋ. ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಲ್ಲದವನ ಶರೀರ ಕಳ್ಳನಿಗೆಂದ್ರ ಕೋರ್ಸಿರ್ವತ್ನ ಅಂತ. ತಾನೂ ಉಣ್ಲಿಲ್ಲ, ಇನ್ನೊಬ್ಬರಿಗೆ ತಾನು ಉಣ್ಣದೆ ಪರರಿಗಿಕ್ಕದ ದ್ರವ್ಯ ಯಾತಕೋ ಅಂತ. ನೀನಾರ ಚಲೋ ತಂಗ ಅಮ್ಮ ಅಂತ ತಗೊಂತೀನಿ ಲೆಕ್ಕ ಆಗ್ತೈತದ. ಹೌದಿಲ್ಲ? ಚಲೋ ತಂದು ತಿನ್ಬೇಕನ್ನೋದಿಲ್ಲ. ಎಲ್ಲ ಬಿಟ್ಟು ಸಂತಿ ಮುಗುಯಾಗ ಹೋಗಿ ತೊಗೊಂಬರ್ತೈತಿ ಗುಂಪಿ ತಗೊಂಡ. ಹೌದಿಲ್ಲ? ಮುಂಜಾನೆ ಎದ್ದು ತುಟ್ಟಿರ್ತಾವ. ಈಗ ಯಾಕೆ ಹೋಗಿದ್ದಿ? ಎಲ್ಲರೂ ಹಿಂದಗಡೆ ಸಸ್ತಾ ಸಿಗ್ತಾವಲ್ಲಿ. ಹೌದಿಲ್ಲ? ಇಂಥ ಲೆಕ್ಕದ ಮನುಷ್ಯರದೇವ್ ನಾವು. ಹೌದಿಲ್ಲ? ದೌಡ್ ಹೋದ್ರೆ ಫ್ರೆಶ್ ಸಿಗ್ತಾವಲ್ಲಿ. ತುಟ್ಟಿ ಅಂತಾರ, ಹಿಂದಗಡೆ ಸಸ್ತಾ ಆದಪ್ಪ ಹಂಗಾರೆ ನಾವು ಎಲ್ಲ ರೊಕ್ಕ ಹಾಳು ಮಾಡಿ ನೋಡಂಗ ಇಂತಿಂಥ ಗುಂಪಿ ಇಟ್ಟಿದ್ರಿ ತಗೊಂಡು. ಇಲ್ಲಾರು ಒಬ್ರು ಇರ್ತಾರೆ ಬೇ. ನೀವು ಒಬ್ಬಾಕೆ ಇದ್ದೆ ಅಂದ್ರೆ ಏನು ಮಾಡಕ್ಕೆ? ಸಸ್ತಾರ ಇರ್ಲಿಲ್ಲ ನಿನ್ನ ಜೀವನ. ನಾವು ಏನು ಮಾಡೋದು? ನಾವು ಸಸ್ತಾನ ನೋಡವ್ರು. ನಿನ್ನ ಸ್ವಭಾವ ಬದಲಾಗಬೇಕಲ್ಲ. ಅವ್ರೇನು ಬುದ್ಧಿ ಹೇಳ್ತಾರೆ ತಿಂತಾವ ತರಬೇಡ್ರಿ ಅಂತ. ಹೌದಿಲ್ಲ? ನೀ ಕೇಳ್ಬೇಕಲ್ಲ. ಮತ್ತು ಅವನಷ್ಟು ತಂದೆಯನ್ನು ತಗೊಂಡು ಹಾಕಿ ನೀವು ಮತ್ತೆ ಲೆಕ್ಕ ಹಾಕಿ ಅವು ಹೇಳೋದಿಲ್ಲ. ಚಲೋ ತಿನ್ಬೇಕು ಬುದ್ಧಿ ಬರೋದಿಲ್ಲ. ಸ್ವಭಾವ ಏನೈತಲ್ಲ ಅದನ್ನ ಮಾಡೋದು. ಮತ್ತು ಅದು ಹುಡುಕಿ ಆಡಿ ಅಂಥವನ್ನ ತೊಗೊಂಡ್ಬಿಡೋದು. ಎಲ್ಲಿ ಸಸ್ತಾ ಇರ್ತೈತಿ ಅಲ್ಲಿ ತೊಗೊಂಡು ಅದು ಹಂಗಾರ ಇರುವ ಮಾಲ್ ಹೆಂಗೈತಿ ನೋಡೋದಿಲ್ಲ. ಹಂಗೈತಿ ನಮ್ಮ ಜೀವನನ. ಹಂಗೈತಿ. ಎದಕ್ಕೆ ಉಪಯೋಗ ಮಾಡ್ಕೊಂಡಿವಿ ನಮ್ಮ ಜೀವನ? ಎಲ್ಲ ಹಂಗೈತಿ. ತನಗೂ ಉಪಯೋಗ ಮಾಡ್ಕೋದಿಲ್ಲ. ಮನುಷ್ಯನ ಗಣದವ್ರು ಎಷ್ಟು ಮಂದಿ ಇದ್ದೇವೆ ಹೇಳಿದ್ರೆ? ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು. ನನಗೆ ಮಾತ್ರ ಇನ್ನೂ ಮನುಷ್ಯತ್ವ ಬಂದಿಲ್ಲ ಅಂತಿದ್ರು. ಅದು ನಿಮ್ಗೆ ಯಾರಿಗಾರು ಬಂದೈತೆ ನೋಡಿ. ಮನುಷ್ಯರಂತೆ ವರ್ತಿಸ್ತಕ್ಕಂಥ ಮನುಷ್ಯರಂದ್ರೆ ಯಾರಿಗಂತಾರ? ಎಲ್ಲರಿಗೆ ಹಿತ ಆಗ್ಲಿ ನಾವು ಮನುಷ್ಯ.
ನನಗಷ್ಟ ಅಲ್ಲ, ಎಲ್ಲರಿಗೂ ಒಳ್ಳೇದಾಗಲಿಪ್ಪ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅವ ಮನುಷ್ಯ ಅಂತ. ಬರ್ಬೇಕಲ್ಲ, ಮನುಷ್ಯತ್ವ ಬರ್ಬೇಕಲ್ಲ. ಹ್ಮ್ ಎಲ್ಲ ಜೀವಿಗಳು ಸುಖದಿಂದ ಬಾಳುವಂತಾಗಲಿ, ಜಗತ್ತಿನ ಜೀವಿಗಳೆಲ್ಲ. ಹ್ಮ್ ಎಲ್ಲರಿಗೂ ಒಳ್ಳೇದಾಗಲಿಪ್ಪ ಅಂತ, ಕಲ್ಯಾಣ ಆಗಲಿ ಎಲ್ಲರಿಗೂ. ಅವ ಮನುಷ್ಯ. ಇನ್ನೊಬ್ಬರಿಗೆ ಹಿತವನ್ನು ಬಯಸವ, ಆ ಬುದ್ಧಿ ಬರಬೇಕಲ್ಲ. ಬಂದಾಗ ನಿನಗೆ ಅದು ಮುಂದಿನ ದಾರಿ ಮುಮುಕ್ಷತ್ವ ಬರ್ತೈತಿ. ಮನುಷ್ಯತ್ವ ಬಂದಾಗ ಮುಮುಕ್ಷತ್ವ, ಅವಾಗ ಅವ ಅದರ ಅಭ್ಯಾಸದಾಗ ತೊಡಗ್ತಾನೆ. ಅಂಥವ್ರ ಮಾರ್ಗದರ್ಶನ ಮಾಡ್ತಾನೆ, ಮಹಾತ್ಮರ ಸಂಘ ಮಾಡ್ತಾನೆ ಮುಮುಕ್ಷತ್ವ ಬಂದಾಗ. ಎಲ್ಲ ಶಾಸ್ತ್ರ ಪಾರಂಗತ ಅದಾನ ಮತ್ತೆ, ಆದ್ರೆ ಒಳಗೆಲ್ಲ ವಿಷಯದ ವ್ಯಾಮೋಹ ಹೋಗಿರ್ದಿಲ್ಲ. ಮರಗ್ತಾನೆ ಊಟಕ್ಕೆ ವಿಷಯಕ್ಕೆ. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಒಪ್ಪುದೇಶೋ ಪದದವು. ಏನು ಪ್ರಾರಬ್ಧ ಕಣಸೋರಾಗ ಇವತ್ತು ಇಷ್ಟ ಐತಿ ಬಿಡು, ಸುಮ್ಮನೆ ಅದನ್ನು ಊಟ ಮಾಡೋಣ. ಏನು ಇದ್ದದ್ದು ಯಾಕ್ರೆ ಇರ್ಲಿಕ್ಕಿಲ್ಲ. ಇಲ್ಲ ನನಗೆ ಆ ಸಿಗಲಿಲ್ಲ, ಈ ಸಿಗಲಿಲ್ಲ, ಮರಗ ಹೌದಿಲ್ಲ. ನಿನ್ನ ಪ್ರಾರಬ್ಧ ಆಗಿದ್ರೆ ಹುಡುಕ್ಯಾಡ್ಕೊಂಡು ಬರ್ತೈತಿ ನಿನಗೆ. ಯಾರ ತಂದು ಕೊಡ್ತಾರ? ಹೌದಿಲ್ಲ. ಅನುಕೂಲ ಆಕೈತಿ. ನನಗೇನು ಕೊಡವಲ್ರು ಯಪ್ಪ ಇವರು. ನೀನು ಪ್ರಾರಬ್ಧ ಯಾಕ್ರಿ ಹಿಂದೆ ಅದನ್ನು ಮಾಡಿದ್ರೆ ಬರ್ತಿತ್ತು ನಿನಗದ. ನೀ ಯಾರಿಗಾರ ಕೊಟ್ಟಿದ್ರೆ ಅವ್ರು ಕೊಡ್ತಿದ್ರು ನಿನಗೆ. ನನಗೆ ಯಾರು, ನನ್ನ ನಸೀಬ್ ಏನಾಯ್ತು ಮಾರಾಯ ಅಂತಿತ್ತು. ಅದಕ್ಕೆ ಇನ್ನೊಬ್ಬರಿಗೆ ಮಾಡ, ಅದು ಬರ್ತೈತಿ ನಿನಗೆ. ಅಂಥವು ಕೊಡುವುದನ್ನು ಕಲಿಯು, ಕಸಗೋದು ಕಲಿಬೇಡ, ಕಲಿ ಮೊದಲು. ಅದು ಬರುದಿಲ್ಲ ನಮಗೆ, ಹೌದಿಲ್ಲ. ಕೇಳೋರಲ್ಲಿ ಹೇಳೋರಲ್ಲಿ ಎಷ್ಟು ಮಂದಿಗೆ ಐತಿ ಹೇಳೋದು ಈ ಬುದ್ಧಿ. ಕೊಡಬೇಕಪ್ಪ ಇನ್ನೊಬ್ಬರಿಗೆ, ನಾವು ಹಿತ ಸಹಾಯ ಮಾಡಬೇಕು. ತ್ಯಾಗ ಬುದ್ಧಿ ಎಲ್ಲೈತಿ? ತ್ಯಾಗದಿಂದನೇ ಘನ ಸೌಖ್ಯ ಅಂದ, ಹೌದು. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ತ್ಯಾಗ ಮಾಡಕ್ಕಲಿ ಅಂತ. ಮನುಷ್ಯನ ಜನ್ಮದ ಲಾಭ ತಗೊಳ್ಳೋರು ಎಷ್ಟು ಮಂದಿ ಇದ್ರಿ ಇದ್ರಾಗ. ಕೆಡುವ ಕಾಯದ ಸಫಲತೆ ಪರಹಿತ. ಈ ಶರೀರದಲ್ಲಿ ಲಾಭ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ಬೇಕು ಅನ್ನೋಂಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಪ್ಪ ನೀವು. ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆತಂತ. ಎದಕ್ಕೆ ಉಪಯೋಗ ಬಂದು ಹೇಳಿ ನೀವು? ಹುಟ್ಟಿವೇನು ಉಪಯೋಗ? ನೀನಾರಿಗಾದೆಯೋ ಎಲೆ ಮಾನವ ಅಂತ. ಇನ್ನುಳಿದವು ಎಲ್ಲ ಉಪಯೋಗದವು, ಗಿಡಬಳ್ಳಿಗಿಂತ ಕಡೆ ಆದಿನಲ್ಲ ಅಂತ. ಅವು ಪರೋಪಕಾರವುಳ್ಳವು ಅದಾವು. ಗಿಡ ಮರಾದಿಗಳು, ನದಿಗಳು, ಅವು ನೀರು ತಾವು ಕುಡಿತಾವ, ಅವು ಹಣ್ಣು ತಾವು ತಿಂತಾವ. ಅವು ಹೆಂಗವು ಪರೋಪಕಾರಕ್ಕಾಗಿ ಜೀವನವನ್ನು ಸಾಗಿಸ್ತಾವ. ಹಂಗೆ ನೀನು ಏನಾರು ಉಪಯೋಗ ಇದೆಯಾ? ಇನ್ನೊಬ್ಬರಿಗೆ ಉಪಯೋಗ ಬರುವಂಗೆ ಏನಾರ? ಬರೇ ಪೀಡಾ ಕೊಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು. ಇದ್ಯಾಕೆ ಬಂತು ಇಪ್ಪ ಇದು ಪೀಡಾ ಅಂತ ಅನಿಸ್ಬೋದು, ಹೌದಿಲ್ಲ. ಹಂಗೆ ನಮ್ಮ ಜೀವನ ಆಗಬಾರ್ದು. ಇಪ್ಪಿ ಜಿಡ್ ಯಾಕ್ರಿ ಇದು ನೋಡಿ ಬಂತಪ್ಪ ನಮಗೆ. ಇನ್ನೊಬ್ಬರಿಗೆ ತೊಂದರೆ ಕೊಡೋದು ನಾವು ಎಲ್ಲಿ ಬಂದಂದ್ರೆ ಅಲ್ಲಿ ಇರುವುದು ನಾವು ಗದ್ದ. ಇನ್ನೊಬ್ಬರಿಗೆ ಒಳ್ಳೆ ಮನುಷ್ಯ ಮನುಷ್ಯ ಒಳ್ಳೆ ಮನುಷ್ಯಪ್ಪ, ಒಳ್ಳೇದನ್ನು ಮಾಡಿದವ. ಕೆಟ್ಟದ್ದನ್ನು ಮಾಡೋದೆಲ್ಲ ಕೈ ಬಿಟ್ಕೊಂತ ಒಳ್ಳೆ ಕರ್ಮಗಳನ್ನು ಮಾಡ್ಕೊಂತ ಹೋದಾಗ ಏನಾರ ನಿನಗೆ ದಾರಿ ಸಿಗ್ತೈತಿ. ಎಷ್ಟು ದಿನ ಆದದ್ದಾಗಿ ಹೋತೆ ಬಿಡವನ್ನೆಲ್ಲ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವಂತ ಯಾಕೆ ಹೇಳ್ಯಾರ? ಪಾಪಕೃತಿಗಳನ್ನೆಲ್ಲ ಕೈ ಬಿಡು, ಪುಣ್ಯಕೃತಿಗಳನ್ನು ಜರುಗಬೇಕು. ಅಂದಾಗ ನೀನು ಇದರ ಲಾಭ ತಗೊಳಕ್ ಬರ್ತೈತಿ. ಬರೀ ಬಾಯಲ್ಲೇ ಹೇಳೋದಾತಿ, ಕೃತಿ ಒಳಗೆ ಅಳವಡಿಸ್ಬೋದು ಯಾವಾಗ? ಬಾಯಲ್ಲಿ ಹೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಏನು ದೊಡ್ಡ ಕೆಲಸ ಹೇಳೋದನ? ಮಾತಿನ ಜ್ಞಾನ ಆತಿ, ಅದನ್ನ ಕೃತಿ ಒಳಗೆ ಅಳವಡ್ಬೇಕಲ್ಲ. ಅಂದಲ್ಲ ಆಚರಣೆ ಒಳಗೆ ಬಂದಾಗ ವೇದಾಂತ ಅಂದ್ರೆ ಅದರಂತೆ ಆಚರಿಸು, ಅದರಂತೆ ಜೀವಿಸು, ಅದರಂತೆ ಇರು. ಆಚರಿಸಿದಾಗಳಹುದು, ಬರೀ ಕೇಳಿದಾಗಳಹುದು ಅಂತಲ್ಲ. ಆಲಿಸಿದಾಗಳಹುದು ಅಂದಿಲ್ಲ, ಆಚರಿಸಿದಾಗಳಹುದು ಅಂದ. ಹಂಗೆ ನಮಗೆ ಬೇಕಲ್ಲ ಜೀವನ. ಹಂಗೆ ನಮ್ಮ ಜೀವನ ನಡತೆ ನಮ್ಮ ಜೀವನದೊಳಗೆ ಅಳವಡ್ಬೇಕಲ್ಲ. ಅದಕ್ಕೆ ತಪಸ್ಸು ಅಂತ.
ಕಾಯ ವಾಚ ಮನಸಾದಿಂದ ಜನರಿಗೆ ಹಿತ ಮಾಡೋದು, ವಾಣಿಯಿಂದ ಇನ್ನೊಬ್ಬರಿಗೆ ನೋವಾಗದಂಥ ವಾಣಿಗಳನ್ನು ಮನಸ್ಸಿನಾಗ ಸಹಿತ ಬಯಸೋಂಗಿಲ್ಲ, ಶರೀರದಿಂದ ಇಲ್ಲ ಇಲ್ಲ, ಮನಸ್ಸಿನಾಗ ಬಂದಾಗ ಮಾತು ಶರೀರದಿಂದ ಬರ್ತಾವು. ಒಳ್ಳೇದು ಮಾಡ್ಬೇಕನ್ನೋ ಮನಸ್ಸಿನಾಗ ಬಂದ್ರೆ ಒಳ್ಳೆ ಕೃತಿಗಳು ಜರುಗ್ತಾವ, ಶರೀರದಿಂದ ಒಳ್ಳೇದು ಮಾಡ್ತಿರ್ತಾನ. ಮನಸ್ಸಿನಾಗ ಕೆಟ್ಟಿತ್ತಂದ್ರೆ ಕೆಟ್ಟ ಮಾತುಗಳು ಬರ್ತಾವ, ಶರೀರದಿಂದ ತೊಂದರೆ ಕೊಡ್ತಾನ. ಅವ ವಿಚಾರ ಒಳಗಿದ್ದದ್ದ ಹೊರಗೆ ಮಾತುಕತೆಗಳಲ್ಲಿ ಬರ್ತೈತಿ, ಮನಸ್ಸಿನಾಗಿದ್ದದ್ದ. ಅದಕ್ಕೆ ಯಾವಾಗಲೂ ಮನಸ್ಸಿನಾಗಿದ್ದ ಒಳ್ಳೆ ವಿಚಾರಗಳು ನಿನ್ನಲ್ಲಿ ಜಾಗೃತ ಆಗ್ಬೇಕಾದ್ರಿಂದ ಒಳ್ಳೆಯವರ ಸಂಘ, ಉತ್ತಮರ ಸಂಘ ಬೇಕು ನೀನು. ನೋಡಿ ಕಲಿ, ಅವರ ಆಚರಣೆ ಹೆಂಗಿತ್ತು. ಮಹಾತ್ಮರ ಇಷ್ಟು ಮಂದಿ ಜಗತ್ತಿನೊಳಗೆ ಮಹಾತ್ಮರಾದ್ರೆ ಅವರ ಆಚರಣೆ ಹೆಂಗಿತ್ತು, ಹೆಂಗೆ ಬದುಕಿದ್ರು ಅವರು, ಅವ್ರ ಜೀವನ ಹೆಂಗಿತ್ತು. ಬರೀ ಸ್ವಾರ್ಥಕ್ಕಾಗಿ ಬದುಕಿದ್ರು ನಾವು, ಬಿಟ್ಟು ಅದನ್ನು ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಆಗಲಿ ಅನ್ನೋ ಕಳಕಳಿ ಇತ್ತು ಪ್ರತಿಯೊಬ್ಬ ಮಹಾತ್ಮರಲ್ಲಿ. ಅದು ಅಂದಾಗ ಆ ಸ್ಥಿತಿಯನ್ನು ಹೊಂದಿರ್ತಾರವ್ರು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಯಾವಾಗ ಹಿತ ಮಾಡೇನು, ಜಗತ್ತಿನ ಹಿತಕ್ಕಾಗಿ, ಕಲ್ಯಾಣಕ್ಕಾಗಿ, ಅದಕ್ಕಾಗಿ ಶ್ರಮಿಸಿದ್ರು ಅವ್ರ ಶರೀರವನ್ನು. ನಾವು ಬರೇ ನಮ್ಮ ಸ್ವಾರ್ಥಕ್ಕಾಗಿ ಮಾಡಿ ಉಪಯೋಗ ಎದಕ್ಕೆ ಬಂತು ನಿನ್ನ ಜೀವನ, ಎಲ್ಲ ವ್ಯರ್ಥ ಆತಲ್ಲ. ಅದಕ್ಕೆ ಉಪಯೋಗ ಮಾಡ್ಕೋರಿ. ಪರೋಪಕಾರಾರ್ಥಮಿದಂ ಶರೀರಂ ಅಂತಂದ. ಹೆಂಗೋ ಕೆಟ್ಟು ಹೋಗ್ತೈತಿ ಶರೀರದ ಕೆಡುವ ಕಾಯದ ಸಫಲತೆ ಪರಹಿತ ಮಾಡೋದ್ರೊಳಗೆ ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತಿ. ಇನ್ನು ಮ್ಯಾಗರೆ ಇಷ್ಟು ದಿನ ಆದದ್ದಾಗುತ್ತೆ, ಇನ್ನು ಮ್ಯಾಗರೆ ಮಾಡಕ್ಕೆ ಕಲೀರಿ, ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಆಕೈತೆ ನೀನು ಸಾಧ್ಯ ಆಗೋದು. ಅದು ಹುಟ್ಟು ಸ್ವಭಾವ ಏನು ಅಂತಾರಲ್ಲ, ಯಾಕ್ರಿ ಬರೇ ಕೆಡಕ್ ಮಾಡೋದು. ಇನ್ನೊಬ್ರಿಗೆ ಕೊಟ್ರೆ ಏನು ಬರ್ತೈತೆ ನಮ್ಗೆ. ನಾವೆಲ್ಲರೂ ಸುಮ್ಮನೆ ವ್ಯರ್ಥ ವೇಳೆ ಕಳಿಲಿಕ್ಕತ್ತೇವೇನ, ಇದನ್ನ ವೇಳೆ ಸದುಪಯೋಗ ಮಾಡ್ಕೊಳಕತ್ತೇವೆ. ನೋಡ್ಕೋ, ನಿದ್ದೆಯಿಂದ ಎಚ್ಚತ್ತು ಪುನಃ ನಿದ್ದೆತ್ತು ಎಳೆದ ಮಠ ನಿದ್ದೆಯೊಳಗಿನ ಸ್ಥಿತಿ ನೆನಪು ಮಾಡ್ಕೊಂತ ಇರಾಕ್ ಬರ್ತೈತೆ. ನಿದ್ದೆಯಾಗ ಹೆಂಗಿದ್ಯಲ್ಲ, ಏನು ಅವಲಂಬಿಸ್ಕೊಂಡು ಆರಾಮಿದ್ದಿ? ಏನೂ ಇದ್ದಿದ್ದಿಲ್ಲ ಅಲ್ಲಿ. ಸ್ವತಂತ್ರವಾಗಿ ಇತ್ತಲ್ಲೋ ಆರಾಮಲ್ಲಿ, ಏನನ್ನೂ ಅವಲಂಬಿಸ್ಕೊಂಡಿಲ್ಲ, ಆರಾಮ. ಯಾವುದೇ ವ್ಯಕ್ತಿಯನ್ನ, ಯಾವುದೇ ವಸ್ತುವನ್ನು ಅವಲಂಬಿಸ್ಕೊಂಡದಿಲ್ಲ ಅನ್ನೋದನ್ನು ನೆನಪಿಗೆ ತಗೊಂಡಿರಾಕಲಿ. ಎಚ್ಚರಿಕೆ ಒಳಗಿದ್ದಾಗ ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನವನ್ನು ಮಾಡಿ. ಅಲ್ಲಿ ತಿಳಿಯಲೇ ಇದ್ದಿ, ತಿಳಿದಿಲ್ಲಿ ಆರಾಮಿರ್ಬೇಕಾಗಿತ್ತು. ತಿಳುವಳಿಕೆಯಿಂದ ಇದ್ರ ಯಾವುದೋ ಸಂಬಂಧ ಇಲ್ಲೇ ನಮಗೆ ಆರಾಮ ಇರಾಕ್ ಬರ್ತೈತೆ. ಅರಿವಿನ ಮೂಲಕ ಆ ಸ್ಥಿತಿಯನ್ನು ನಾವು ಹೊಂದಬೇಕಾಗಿ ಎಚ್ಚರ ಆಗ್ಬೇಕು. ನಿಜದ ಎಚ್ಚರಿಕೆಯನ್ನು ನಾವು ಮಾಡಿಕೊಂಡಾಗ ಸುಖಿಗಳಾಗ್ತೇವೆ ನೋಡಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರಿಗೆ ಇದನ್ನು ಮಾಡಿಕೊಂಡು ಆ ಲಾಭ ತಗೊಳಕ್ ಬರ್ತೈತಿ ನೋಡಿ. ಬುದ್ಧಿ ದಣಿವ ಕೆಲಸಕ್ಕೆ ಹಚ್ಚಿರ್ ದಣಿತೈತೋ, ದಣಿಯದ ಕೆಲಸಕ್ಕೆ ಹಚ್ಚಿರ್ ದಣಿತೈತೋ. ಆರಾಮ ನೆನಪು ಮಾಡಿದ್ರೆ ಬುದ್ಧಿ ದನ ಆಕೈತೋ, ಏನ ವಿಷಯಗಳ ನೆನಪು ಮಾಡಿದ್ರೆ ಬುದ್ಧಿ ದಣಿತೈತೋ. ನಾವು ಏನು ನೆನಪು ಮಾಡ್ತೇವೆ? ವಿಷಯ ಚಿಂತನ ಮಾಡ್ತೀವಿ. ಯಾಕೆ? ಅದು ಆರಾಮ ಮಾಡ್ತೀವಿ ತಪ್ಪು ತಿಳುವಳಿಕೆಯಿಂದ. ಅದಕ್ಕೆ ಅದನ್ನು ತೊರೆ ಅಂದಾರ, ದನು ಆಕೈತಿ ಅದಕ್ಕೆ ತೊರೆ ವಿಷಯವನ್ನು. ವಿಷಯ ಚಿಂತನೆ ಯಾಕೆ ಮಾಡ್ತೀವಿ? ಕೆಲಸ ಇಲ್ಲ, ಅದು ದನು ಆಕೈತಿ. ಬಿಡೋದನ್ನು ತೊರೆ ವಿಷಯವನ್ನು. ವಿಷಯ ಚಿಂತನ ಯಾವಾಗ ಕೈ ಬಿಡ್ತೀವಿ ಯಾವಾಗ ನಿನಗೆ ದನು ಹೋಗ್ತೈತಿ. ನಮಗೀಗ ದನು ಆರಿಸ್ಕೋಬೇಕಾಗೈತಿ. ಅದನ್ನು ಮಾಡಿ ಮಾಡಿ ದನು ಆಗೈತಿ. ಬಾಳೆ ಚಿಂತನ, ವಿಷಯ ಚಿಂತನ ಮಾಡಿ ಮಾಡಿ ದನದಿ ಭಾಳ ದಮತಿ ಮಾಡಿದ್ವಿ ಅಂತೀರಲ್ಲ ಪದ. ಯಾಕ್ರಿ? ಹಿಂದಕ್ಕೆ ನಾವು ದಾವತಿ ಮಾಡಿ ದನದೇವಮ್ಮ, ದಣದೇವಪ್ಪ. ಇದನ್ನು ಮಾಡಿ ಮಾಡಿ ಬಾಳೆ ಚಿಂತೆ ಮಾಡಿ ಮಾಡಿ ಇನ್ನು ಬಿಡು. ಇದನ್ನು ಬಿಟ್ಟು ನಾವು ದನು ಆಗಲಿ ಇದ್ದ ದಾರಿ ಹಿಡಿಯು. ನಮ್ಮ ದಾರಿ ಹಿಡದೇವಮ್ಮ. ಸ್ಥೂಲ ಸೂಕ್ಷ್ಮ ಬ್ರಹ್ಮನ ನಿಜವನ್ನು ತಿಳಿದೇವಮ್ಮ, ತಿಳಿದ ನುಳಿದೇವಮ್ಮ. ದಾವತಿ ಭಾಳ ಮಾಡಿದಪ್ಪ ನೀನು. ಮುದುಕಾಗೋ ಮಠ ಅದನ್ನ ಮಾಡಿದಲ್ಲ. ಏನು ಮಾಡಿದ್ದೀನಿ? ನಿಜವನ್ನು ತಿಳ್ಕೊಂಡ ಅದರ ಉಳ್ಕೊಂಡು ಇನ್ನು ಸಾಕು.
ವಿಷಯದ ಸಂಪರ್ಕ ಭೋಗದ ಬಿಟ್ಟುಕೂಲೆ ದನು ಹಾಗೂ ಪ್ರಸಂಗನ ಬರುದಿಲ್ಲ ಅಲ್ಲಿ. ಇದ್ದಾಗ ಯಾವ ವಿಷಯಗಳಿಲ್ಲ, ಇಂದ್ರಿಯಗಳಿಲ್ಲ. ಎಚ್ಚರಿಕೆಯಾಗಿ ಇವೆಲ್ಲ ಅದಾವ, ಅವನು ಸಂಪರ್ಕ ಮಾಡಕ್ಕೆ ಹೋಗಿ ದನಿತಿ, ಅದು ಬೇಕು ಇದು ಬೇಕು ಅನ್ನೋದು. ಎಚ್ಚರಿಕೆ ಒಳಗಿದ್ದಾಗ ಹೆಂಗೆ ನಿದ್ದೆಯೊಳಗೆ ಯಾವುದು ವಿಷಯ ಸಂಪರ್ಕ ಹೋಗಿಲ್ದ ಇದ್ದಿ ಹಂಗೆ ಇರಕ್ಕೆ ಕಲಿ. ಅದ್ರ ಇಚ್ಛೆನ ಮಾಡಕ್ಕೆ ಹೋಗ್ಬೇಡ. ಮನಸ್ಸಿನಾಗ ಇದ್ದದ್ದರ ತೆಗೆದು ಹೋಗಿ ಯಾರಿಗೂ ಸುಖ ಶಾಂತಿಯನ್ನು ಕೊಡುದಿಲ್ಲ. ಅದು ಇಚ್ಛಾ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಬಯಕೆಗಳು, ಅದ ವಿಷಯದ ಬಯಕೆ, ಇಚ್ಛೆ ಅವು ಇರಲಿಲ್ಲ ಅಂದರೆ ಆರಾಮನ ಅದೀನಿ. ಇಚ್ಛಾ ಮಾಡಿದೆ ಅಂದ್ರೆ ಹತ್ತಿ ನೋಡಿ ಹತ್ತು ಕಷ್ಟ ನಿನಗೆ. ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ಅದನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಅದನ್ನು ನಾಶ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನೀ ಕೇಳಿದ್ದು ಹೇಳಿದ್ದು ಶಾಸ್ತ್ರ ಗುರುಪದೇಶ ಎಲ್ಲ ವ್ಯರ್ಥ. ಅದಕ್ಕೆ ಅದನ್ನು ವಿಚಾರದಿಂದ ನಾಶ, ಯಾವ ಬಯಕೆಗಳು ಬೇಡ. ಅವನು ಎಲ್ಲೆಲ್ಲಿ ಓದಿ ಹುಟ್ಟಾಕಸ್ತಾವು ನಮ್ಮ ಬಯಕೆಗಳು ಕಾಡ್ತಾವ. ಆ ಬಯಕೆಗಳನ್ನೆಲ್ಲ ವಿಚಾರದಿಂದ, ಎದರ ಬಯಕೆ, ವಿಷಯದ ಬಯಕೆನ ಬಯಕೆ ಇಚ್ಛಾ, ಹೌದು. ಅದಕ್ಕೆ ಇಚ್ಛಾ ಅಂತಾರೆ. ಮಾಡಬೇಡ, ಮಾಡಿ ಕೆಡಬೇಡ ಅಂತ. ಅವು ಇಲ್ಲೇ ನಿಮಗೆ ಆರಾಮಿರಕ್ಕೆ ಬರ್ತೈತಲ್ಲ, ಅವ್ಯಾದಕ್ಕೆ ಬೇಕಾಗ್ಯಾವ ಆರಾಮಿರಕ್ಕೆ? ಅವನ್ನ ಅವಲಂಬಿಸ್ಕೊಂಡು ಆರಾಮಿಲ್ಲಲ್ಲ. ಆ ವಿಷಯ ವಸ್ತುಗಳನ್ನ ಅವಲಂಬಿಸ್ಕೊಂಡ ಜರ ಆರಾಮ್ ಇದ್ದಿದ್ರೆ, ವಿಷಯ ವಸ್ತುಗಳು ಇಲ್ಲದಾಗ ನಮಗೆ ಆರಾಮ ತೋರ್ಬಾರ್ದಾಗಿರ್ತವೆ. ದಿನನಿತ್ಯ ನಾವು ಯಾವುದು ವಿಷಯ ವಸ್ತುಗಳ ಸಂಬಂಧ ಇಲ್ಲೇ ಆರಾಮಿನ ಭಾವದಾಗಿರ್ತೇವೆ. ಅದನ್ನು ಯಾಕೆ ಕಲೀಲಿಲ್ಲ ನೀನು? ಎಚ್ಚರ ಅದಕ್ಕೂಲೆ ಅದು ಬೇಕಿದು ಬೇಕಂತ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಹಾತೋರಿತಿಯಲ್ಲ. ಅವು ಹಿತ ಕೊಡ್ತಾವನು? ಯಾರಿಗೆ ಕೊಟ್ಟಾವ ಹೇಳು? ಅದಕ್ಕಾಗಿ ಪ್ರಯತ್ನ ಮಾಡೋದೆಲ್ಲ ವ್ಯರ್ಥ. ನೀನು ಅವು ಇಲ್ಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತಲ್ಲ. ಭೋಗಗಳ ಮೇಳಿಲ್ಲದೆ ಸವಿಯುವಂಥ ಸವಿ ಯಾವುದು? ಅದನ್ನು ನೆನಪು ಮಾಡ್ಕೋ. ಪೇಳನಗೆ ಈಗಲೇ ರಾಜ ಮರಾಳ ಗತಿ ಮಾನಿನಿ. ಭೋಗಗಳ ಮೇಳಿಲ್ಲದೆ ಸವಿಯುವಂಥ ಸವಿ ಯಾವುದು ಅಂದರೆ ಅದ ನಮ್ಮ ಸ್ವರೂಪದ ಆನಂದ. ನಮ್ಮ ನಿಜವಾದ ಇರುವಿನ ಸ್ಥಿತಿಯನ್ನು ನಾವು ನೆನಪಿಗೆ ತಗೋಬೇಕು. ಅದನ್ನು ನೆನಪಿಗೆ ತಗೊಂಡ್ರೆ ಈ ಭೋಗ ವಸ್ತುಗಳ ಅವಶ್ಯಕತೆ, ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ, ಭೋಗದ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡುತ್ತೆ. ಅದು ಸಂಬಂಧ ತಪ್ಪಿಸ್ಕೊಂಡು ಆರಾಮಿರ್ಬೇಕನ್ನೋ ಅವ ಯೋಗಿ. ಸಂಬಂಧ ಇಟ್ಕೊಂಡವ ಭೋಗಿ. ಅವ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಮಾಡಿ ಸುಖ ಹೊಂದಬೇಕನ್ನೋ ಅದ ಅಭ್ಯಾಸ ಆಗಿಬಿಡತ್ತೆ ನಮ್ಗೆ. ಅದನ್ನು ಬಿಟ್ಟಿರೋಕ್ಕಾಗವಲ್ದು. ಚಟ ಬಿದ್ದು ಬಿಟ್ಟೈತೆ ನಮಗೆ, ಹೌದಿಲ್ಲ? ಅವುಗಳನ್ನ ತೋರ್ಕುಸ್ಗಳ ಸಂಬಂಧ ಕರ್ಮಗಳನ್ನು ಮಾಡಬೇಕು, ತೇಗಬೇಕು. ಅವು ಇಲ್ಲೇ ಆರಾಮಿರಾಕ್ ಬರ್ತೈತೆ ಅಲ್ಲೋ ನಿನಗೆ? ಇಷ್ಟೆಲ್ಲ ಯಾಕೆ ಬೇಕಾಗೈತಿ? ಗುದ್ದಾಡಿ ಗುದಿ ಹಾಸ್ಬೋದು. ಕಡಿಕೆ ಏನು ಉಳಿತೈತಿ? ಅವನ್ನೆಲ್ಲ ದುಡಿದು ಗಳಿಸಿ, ಹೌದಿಲ್ಲ? ಎಷ್ಟು ಶ್ರಮ ಪಟ್ಟಿ ಅದಕ್ಕಾಗಿ. ಕಡಿಕೆ ಏನು ಉಳಿತೈತಿ? ಅವನು ಹೊಂದಿದ್ರೆ ಮತ್ತು ಧನುವ ಆತೆಲ್ಲ ನಿನಗೆ. ಏನು ಮಾಡಿದ್ ನೀ? ಮಾಡಿದ ಬಾಳೆ ಏನಾಯ್ತು ನಿನಗೆ? ಏನು ಲಾಭ ಮಾಡ್ಕೊಂಡೆ? ವ್ಯರ್ಥ ಆತಲ್ಲ ನೀನು. ಮಹಾತ್ಮರ ಏನು ಮಾಡಿದಾರೆ? ಇದನ್ನೆಲ್ಲ ಕಂಡ ದೋಷ ದರ್ಶನವನ್ನು ಕಂಡಿದ್ರೆ ಬ್ಯಾಡಿದ್ರೆ ಬೆನ್ನು ಹತ್ತದ. ಸುಳ್ಳ ದನಿದು ಬ್ಯಾಡಿನ ಅಂತ ಜನ್ಮ ಜನ್ಮಾಂತರ ಕಷ್ಟ ಹೊಂದ್ಕೊಂತ ಬಂದಿದೆ. ಹುಟ್ಟಿಟ್ಟಿ ಬಂದು ಅದನ್ನ ಮಾಡಿದೆ. ಬ್ಯಾಡಪ್ಪ ಇನ್ನು ಕಷ್ಟ ಹೊಂದೋದು, ಇನ್ನು ಇದರಿಂದ ಪಾರಾಗುಣ ಅಂತ ಯಥಾರ್ಥ ಜ್ಞಾನವನ್ನು ಮಾಡು. ಈ ವಿಷಯದ ಸಂಪರ್ಕ ಭೋಗದಿಂದ ಅದು ಕಡೆಕಾದನು. ಇದರ ವಾಸನಾ ಪೂರ್ಣ ನಾಶ ಮಾಡಿಕೊಂಡು, ಈಗ ಮನುಷ್ಯನ ಜನ್ಮ ಇದ್ದಾಗ ಇವನು ವಾಸನಾ ನಾಶ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ನಿನ್ನ ಹೇಳ್ಕೊಂಡು ಹುಟ್ಟಕ್ಕಸ್ತತಿ, ತೇಕಾಕಸ್ತತಿ. ನಿನ್ನ ಜನ್ಮ ಅಂತ ತೇಕ್ಬೇಕು. ಭೋಗ ವಾಸನೆಗಳನ್ನು ಈಗ ನಾಶ ಮಾಡ್ಕೊ. ಯೋಗ್ಯವಾದ ಸಮಯ ಇದು. ಮನುಷ್ಯನ ಜನ್ಮ ಇದ್ದಾಗ ಒಳ್ಳೆಯ ಸಮಯ, ಸುಮೂರ್ತೆ. ಈ ವಾಸನೆಗಳನ್ನು ನಾಶ ಮಾಡಿಕೊಂಡ ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಒಳ್ಳೆಯ ಸಮಯ ಅದು. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಇದು. ಇದನ್ನು ಕಳ್ಕೊಂಡು ಮತ್ತೆ ಬಾಕಿ ಜನ್ಮದಾಗ ಬರೋದಿಲ್ಲ. ಇದ ಚಾನ್ಸ್ ನೋಡಿ, ದೌಡ್ ಮಾಡ್ಕೊ ಇದನ್ನ ಕೆಲಸ. ಈ ಶರೀರ ಹೋಗೋದ್ರೊಳಗೆ ಮಾಡಬೇಕಾದಂಥ ಕರ್ತವ್ಯ ಉಳುಕಿದ್ದು ಮತ್ತಾವುದು ಕರ್ತವ್ಯನೂ ಇಲ್ಲ ನಿಮ್ಗೆ. ಭೋಗ ವಾಸನೆಗಳನ್ನು ನಾಶ ಮಾಡಿಕೊಳ್ಳೋದು ಒಂದ ನಮ್ಮ ಕರ್ತವ್ಯ. ಉಳುಕಿದ ಯಾವುದು ನಮ್ಮ ಕರ್ತವ್ಯ ಇಲ್ಲ. ನಾವು ಅವುಗಳನ್ನು ಮತ್ತೊಟ್ಟು ಹೆಚ್ಚಿಗೆ ಮಾಡಿಕೊಳ್ಳೋ ವ್ಯವಸಾಯ ನಡೆಸೀವಿ. ಬರೀ ಅಂತಹ ಸಂಘ, ಅಂಥ ವಾತಾವರಣದೊಳಗಿದ್ದು ಮತ್ತೊಟ್ಟು ಅವುಗಳು ಪ್ರಚೋದನಕಾರಿ ಸಂಘ ಮಾಡ್ತೇವೆ ನಾವು. ಅಂಥವನ್ನು ಕಳ್ಕೊಂಡವರ ಸಂಘ, ಮಹಾತ್ಮರ ಸಂಘ, ಸತ್ಸಂಗದೊಳಗೆ ತೊಡಗೋದಿಲ್ಲ ನಾವು. ನೋಡು, ಅದನ್ನು ಮಾಡಿ ನೋಡು. ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ.
ವಿಷಯ ವಾಸನೆಗಳನ್ನು ನಾಶ ಮಾಡಿಕೊಂಡು ಅವರ ಸಂಘ ಮಾಡು. ಅವಾಗ ನಿನಗೂ ಇದು ಅಂಥ ವಿಚಾರಗಳು ನಿನ್ನಲ್ಲಿ ಜಾಗೃತ ಆಕ್ಕವು. ಹೆಂಗೆ ಅವರು ನಾಶ ಮಾಡಿಕೊಂಡ್ರು ಅವರಂತೆ ನಾವು ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಆ ಭೋಗ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ವಾಸನಾದಿಗಳು ಬೆನ್ನು ಹತ್ತಿ ಹಂಗೆ ತಿರುಗುದ ಅವ್ರು ಮಾಡ್ತಾರಂತ ನೀನು ಮಾಡಕ್ಕೆ ಏನಾಗೈತೆ ನೋಡ್ಕೋ ಪರಿಣಾಮ. ಎಲ್ಲಿ ಒಯ್ದು ಒಗಿತೈತೆ ನಮ್ಮನ್ನ ಎಂತೆಂಥ ಜನ್ಮಗಳನ್ನು ಅಂತ ಹುಟ್ಟಕ್ಕೆ ಹಸ್ತದೆ ನಮ್ಗೆ ವಾಸನೆಗಳು. ಅದಕ್ಕೆ ಅನುಸಾರವಾಗಿ ಆ ತೃಪ್ತಿಪಡಿಸುವ ಸಂಬಂಧ ಎಂತೆಂಥ ಹೀನ ಕರ್ಮಗಳನ್ನು ಮಾಡ್ತೀವಿ. ಕರ್ಮಗಳನ್ನು ಮಾಡಿದೆ ಅಂದ್ರೆ ಅದರ ಫಲ ಉಣ್ಣಾಕ ಜನ್ಮ ತಾಳಬೇಕಾಗ್ತದೆ. ನನಗೂ ಅದ ಮಾಡ್ಬೇಕು, ಅವನಂಗ ಮಾಡ್ಬೇಕು, ಅವರಂಗ ಮಾಡ್ಬೇಕು ಅಂಥದ್ದು ಮಾಡಕ್ಕೆ ಹೋಗಿ ಕೆಟ್ಟಿ ನೀನು. ಮಹಾತ್ಮರು ನೋಡಿ ಆ ಸ್ಥಿತಿ ಹೊಂದಬೇಕನ್ನೋರು ಯಾರು ಜ್ಞಾನ ಮಾಡ್ಕೋಬೇಕಪ್ಪ, ಈ ಅಜ್ಞಾನವನ್ನು ಕಳ್ಕೋಬೇಕು, ಈ ವಿಷಯ ಸಂಪರ್ಕ ಭೋಗದಿಂದ ದೂರ ಆಗ್ಬೇಕು ಅನ್ನುವಂಥ ಹಂಬಲ ಯಾರಿಗೈತೆ? ಎಲ್ಲಿ ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಬರ್ತೈತೆ ನಮಗೆ. ಮಹಾತ್ಮರ ಅನುಕರಣ ಮಾಡಿ ಆ ಸ್ಥಿತಿ ಹೊಂದಬೇಕನ್ನೋ ಪ್ರಯತ್ನ ಮಾಡಕ್ಕೆ ಅವ್ರ ಸ್ಥಿತಿಗತಿಗಳ ಅನುಕರಣ ಯಾವಾಗಲೂ ಅವ್ರು ಹೆಂಗಿದ್ರು, ಅವ್ರ ಜೀವನ ಕ್ರಮ ಹೆಂಗಿತ್ತು, ಎದಕ್ಕಾಗಿ ಅವ್ರು ಪ್ರಯತ್ನ ಮಾಡಿದರು, ಅದಕ್ಕೆ ಅವರ ಸ್ಮರಣೆ ಮಾಡಬೇಕಾಗೈತಿ. ಇದನ್ನು ಹೊಂದಲಿಕ್ಕೆ ಯಾವ ರೀತಿ ಅವರು ಸಾಧನೆಯನ್ನು ಮಾಡಿದರು, ಏನು ಮಾಡಿದರು ಅದನ್ನು ನಾವು ಅವಲೋಕನ ಮಾಡಬೇಕಾಗೈತಿ. ಮಹಾತ್ಮರು ನೆನಪು ಮಾಡೋದು ಅದರ ಸಂಬಂಧ. ಆ ಸ್ಥಿತಿ ಉನ್ನತ ಸ್ಥಿತಿಯನ್ನು ಹೆಂಗೆ ಹೊಂದಿದ್ರು ಅವರು, ಇದರ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಟ್ಟರು, ಇದರ ಆಸಕ್ತಿ ಪೂರ್ಣ ಮಾಡಿದ್ರು, ತ್ಯಾಗ ವೈರಾಗ್ಯವನ್ನು ಹೊಂದಿದ್ರು. ಎಳ್ಳಷ್ಟು ಉಳಿಲಿಲ್ಲ. ಈ ತೂರಿಕೆ ಒಳಗೆ ಏನಾರು ಹೊಂದಬೇಕು ಮಾಡಬೇಕು ಅನ್ನೋದು ಎಳ್ಳಷ್ಟು ಉಳಿದಂಗೆ ಮಾಡ್ಬೇಕು. ಅಂಗ ವಾಸನೆಗಳನ್ನು ನಾಶ ಮಾಡ್ಬೇಕು. ನಾವು ಅವರಂತೆ ಈ ಭೂಗ ವಾಸನೆಗಳನ್ನೆಲ್ಲ ವಿಚಾರದಿಂದ ಅವನ್ನ ನಾಶ ಮಾಡಿಕೊಂಡಾಗ ಆ ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ಎಲ್ಲರಿಗೂ ಸಾಧ್ಯ. ಮೊದಲು ಮಾಡ್ಕೋರಿ ಕೆಲಸ, ವಾಸನೆಗಳನ್ನು ನಾಶ ಮಾಡಿಕೊಳ್ಳೋ ಕೆಲಸ. ಸಂಘ ಬೇಕು. ಸತ್ಸಂಗದೊಳಗೆ ತೊಡಗಿದಾಗ ಈ ವಾಸನೆಗಳನ್ನು ನಾಶ ಆಗ್ಲಿಕ್ಕೆ ಮಾಡ್ಕೊಳಿಕ್ಕೆ ಯುಕ್ತಿಗಳು ಸಿಗ್ತಾವ. ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಯಾರು ನಿನಗೆ ಹೇಳವ್ರು ವಾಸನ ನಾಶ ಮಾಡ್ಕೊಳ್ಳೋಕೆ? ಯಾರು ಮನೆ ಒಳಗೆ ಯಾರ ತಂದೆ ತಾಯಿಗಳು ಹೇಳ್ತಾರ? ನಿನ್ನ ಶಾಲೆ ಕಾಲೇಜಿನೊಳಗಾರ ಹೇಳ್ತಾರ? ಇದನ್ನು ನಿನ್ನ ಪರಿಸರ ಐತನ ಅಂಥ ವಾತಾವರಣ ಹೊರಗೆ ಐತೆ? ಅಲ್ಲಿ ಇಲ್ಲ. ಎಲ್ಲಿ ಹೋದರೂ ಮತ್ತವಾದ ವಿಷಯದ ಹುಬ್ಬಿ ಹಚ್ಚವ್ರು ಅದಾರ ಹೊರತು ಅದರಿಂದ ಪಾರಾಗಿ ನಿತ್ಯ ಸುಖ ಹೊಂದುವ ಕ್ರಮ ತೋರ್ಸವ್ರು ಯಾರ್ದಾರ? ಎಲ್ಲಿ ಸಿಗೋದಿಲ್ಲ. ಹುಡುಕ್ಯಾಡ್ಕೊಂತ ಹೋಗಿ ಜಗತ್ತೆಲ್ಲ ಪರ್ಯಟನೆ ಮಾಡಿದ್ರು ಸಿಗೋದಿಲ್ಲ ನಿಮ್ಗೆ. ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಮಾರ್ಗ ಅಂದ್ರೆ ಅವರ ಮಹಾತ್ಮರ ಸಂಗನ. ಇದಕ್ಕೆ ಬೇರೆ ದಾರಿನೇ ಇಲ್ಲ. ಅವರ ಸಂಘ ಮಾಡಿ ನಾವು ಒಳ್ಳೆಯ ಕಥೆಗಳನ್ನು ಮಾಡಿ ಧರ್ಮ ಮಾರ್ಗದಿಂದ ನಡೆದು, ಯಾಕ್ರಿ ಅಂತ ಒಂದು ಉತ್ತಮ ಆಚರಣೆ ಬೇಕು ನಮಗೆ. ನೀತಿವಂತನಾಗಿ ನಾವು ನಮ್ಮ ಜೀವನ ಎಲ್ಲ ನೀತಿವಂತ ಜೀವನ ಆಗ್ಬೇಕು ಅಂದಾಗ ಇದರಿಂದ ಪಾರಾಗಕ್ಕೆ ಬರ್ತದೆ. ನೀತಿ ಬಿಡಿದ ಆಚರಿಸುತ್ತ ಅಂದಾರಿಲ್ಲ. ಮಂತ್ರ ಅಂತಿದ ಸತ್ತಾಗ ಪತ್ರಿ ಹೋಗಿವಾಗ ನೀತಿ ಬಿಡಿದ ಆಚರಿಸುತ್ತ ಗುರುಲಿಂಗ ಜಂಗಮರ ಗುಪ್ತ ಪೂಜೆಯನ್ನು ಮಾಡಿ. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಅದರ ಅರ್ಥ ತಿಳ್ಕೊಬೇಕಿಲ್ಲ. ಗುರು ಅಂದ್ರೆ ಎಲ್ಲವನ್ನು ಅರಿತಕ್ಕಂಥ ಅರಿವು. ಲಿಂಗ ಅಂದ್ರೂ ಅದ, ಜಂಗಮ ಅಂದ್ರೂ ವ್ಯಾಪಕವಾದಂಥ ಚೈತನ್ಯ. ಮೂರು ಬೇರೆ ಬೇರೆ ಶಬ್ದದ ಮುಖಾಂತರ ಇರುವನ್ನ ಲಕ್ಷ್ಯ ಹೇಳಿದ್ದು. ಗುರು, ಲಿಂಗ, ಜಂಗಮ. ಗುಪ್ತ ಆಂತರಿಕವಾಗಿ ಇದನ್ನು ಅಭ್ಯಾಸ ಮಾಡಬೇಕು. ಶರೀರ ಕರ್ಣೇಂದ್ರಿಯಗಳನ್ನು ಧಿಕ್ಕರಿಸಿ ಬದಲು ನೆರೆ ಪರಮನು ಬೆಳೆಸಿ ಮೃತ್ಯುವನ್ನು ಬಯಸದಿರಂದು ಸುವರ್ಣ ಪುಷ್ಪ ಏನ್ರಿ ಸತ್ತಾಗಿನ ಮಾತ್ರ ಅನ್ನಾಗತ್ತೀರಿ ನೀವು? ಸತ್ತದ್ದು ಯಾವುದು? ಯಾಕ್ರಿ ಸಂಬಂಧ ತಪ್ಪಿಸ್ಕೊಳ್ಳೋ ಸಂಬಂಧ ಇದನ್ನೆಲ್ಲ ಹೇಳಿ ಜೀವಂತಿದ್ದಾಗ ಇದನ್ನು ಅವ ಸತ್ತಂಗಿರ್ಬೇಕು ಅಂತ. ಇದು ಸಂಬಂಧ ಕಡ್ಕೊಂಡು ಇರ್ಬೇಕವ. ನನಗೇನೂ ಸಂಬಂಧನೇ ಇಲ್ಲ, ಇನ್ನೊಬ್ಬರು ಶರೀರ ಹಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರ ನನಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥ ಗಟ್ಟಿ ತಿಳುವಳಿಕೆ ಮಾಡು. ಅಂದರೆ ನಿನಗೆ ಬಾಧೆ ಆಗೋದಿಲ್ಲ. ಈಗ ಇದನ್ನು ತಿಳ್ಕೊಂಡು ಗಟ್ಟಿ ಮಾಡಿಕೊಂಡೆ ಅಂದರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ನಿನಗೆ ಬಾಧೆ ಕೊಡೋದಿಲ್ಲ. ಅದನ್ನು ಮಾಡ್ಕೋ. ಅದನ್ನು ಮಾಡ್ಕೊಂಡ್ರೆ ಮಹಾತ್ಮರೆಲ್ಲ ಇಲ್ಲುಲ್ಲೇ ಹೆಂಗೆ ಇರಾಕ್ತದೆ ನಮಗೆ. ಇದು ಇಲ್ಲುಲ್ಲೇ ಇದ್ದು ತೋರಿಸಿದ್ರಲ್ಲ ಹೆಂಗಿರ್ಬೇಕು ಅನ್ನೋದನ್ನು, ಹೆಂಗೆ ಬದುಕಿದ್ರು ಅವರು, ಇದ್ರ ಸಂಬಂಧ ತಪ್ಪಿಸ್ಕೊಂಡಿದ್ರು. ನಿರಂತರ ಅಭ್ಯಾಸ ಅನುಷ್ಠಾನಕ್ಕೆ ಇದ್ರ ಸಂಬಂಧ ಕೂಡುದು. ನಾನಲ್ಲದರ ಈ ಸಂಬಂಧವನ್ನು ತಪ್ಪಿಸ್ಕೊಳ್ಳೋ ಸಂಬಂಧ ಅದಕ್ಕೆ ಅಭ್ಯಾಸದ ಕಾಲ ಕಳೆದ್ರು. ಅನುಷ್ಠಾನ ಕೂಡುವುದು ಅದರ ಸಂಬಂಧ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸುವ ಸಂಬಂಧ ಅಭ್ಯಾಸ ನಾವು ಮಾಡಬೇಕಾಗಿದೆ.
ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸ ಆಂತರಿಕವಾಗಿದು. ಒಳಗೆ ನಡಿಬೇಕಿದು, ಹೊರಗೆಲ್ಲ. ಹೊರಗೆ ಎಲ್ಲರೂ ಕೂಡ ಎಲ್ಲರ ಹಂಗೆ ಇದ್ದು ನಾವು ಈ ಗತ್ತಿನಾಗ ಕಲಿಬೇಕು ನಾವು ಒಳಗೆ ಆಂತರಿಕವಾಗಿ. ಎಡೆಬಿಡದೆ ಒಳಗೆ ನಡಿಬೇಕಿದೆ ಅಂದ್ರೆ ಏನಾರು ಗಟ್ಟಿ ಆಕೈತಿ. ಇಲ್ಲ ಅಂದ್ರೆ ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದು. ವಿಶೇಷವಾದಂಥ ಪ್ರಯತ್ನ ಬೇಕು. ಎಕ್ಸ್ಟ್ರಾರ್ಡಿನರಿ, ಆರ್ಡಿನರಿಗೆ ಹತ್ತೋದಿಲ್ಲ ಇದಂತಿದ್ದು. ವಿಶೇಷವಾದಂಥ ನಿರಂತರ ಪ್ರಯತ್ನ ಎಡೆಬಿಡದೆ ಮಾಡುವ ಬೇಕಲ್ಲ. ಅಂಥ ಪ್ರಯತ್ನ ಮಾಡಿದವ್ರಿಗೆ ಇದು ಸಾಧ್ಯ. ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದಾತನಿಗೆ. ಎಡೆಬಿಡದೆ ಅರಿಯ ಬಿಟ್ಟು ಬಿಡದೆ ಅಭ್ಯಾಸ ಮಾಡೋದು ಸಾಧ್ಯ.